ನಮಗೇನು, ನಮ್ಮ ಬದುಕಿಗೇನು ಲಾಭ ಅನ್ನೋದೇ ದೊಡ್ಡ ಪ್ರಶ್ನೆ. ಸಾಮಾನ್ಯವಾಗಿ ಹಾಗೆ ಲಾಭ ಆದದ್ದೇ ಬಹಳ ಜೀವನದಲ್ಲಿ ಉಳಿಯುವುದು. ಇತ್ತೇ ಎಂಕ್ಲೆ ಪೂರ ಕೊರ್ಪೇರು ಬೊಕ್ಕದ ಬೊಕ್ಕ ತೂಕ. ನಮ್ಗೆ ಈಗ ಬೇಕಾದದ್ದು ಒಂದು 30 kg ಅಕ್ಕಿ ಬಂತಾ, ಕರೆಂಟ್ ಫ್ರೀ ಆಯಿತಾ, ಸಂಜೆ ಒಂದು ಹೊಡೆದು ಬಂದರೆ ಆಯಿತಾ, ಒಂದು ಉಳ್ಕೊಳ್ಳಿಕ್ಕೆ ಜಾಗ ಸಿಗ್ತಾ, ಸ್ವರ್ಗಕ್ಕೆ ಕಿಚ್ಚೆಚ್ಚೆಂದ ಯಾರೋ ಒಬ್ಬ ಅಯ್ಯ ಅಂದರೆ ಹೀಗೆ ನಮಗೆ ಈಗಕ್ಕೇನು ಅಂತಲೇ ಎಲ್ಲರದ್ದು ಪ್ರಶ್ನೆ. ಆದರೆ ಬೌದ್ಧಿಕವಾಗಿ ಚೂರು ಈ ಪ್ರಶ್ನೆ ಬಂದರೆ ಅದಕ್ಕೆ ನಾನು ಉತ್ತರ ಕೊಡ್ತೇನೆ ಅಂತ ಕೃಷ್ಣ ಹೇಳುದು. ಬರೀ ಹೊಟ್ಟೆಗೆ ಹಾಕೋದು ಅದು ನಿಮ್ಮ ಪಡೆಯಬೇಕು ಅನ್ನುವ ಬಲ ಇದ್ದರೆ ಅದು ಎಲ್ಲಿಂದಾದರೂ ಬಂದೇ ಬರುತ್ತೆ. ನಾವು ಕೇಳಿದ್ರೂ ಬರುತ್ತೆ, ಕೇಳದೇ ಇದ್ರೂ ಬರುತ್ತೆ. ಆದರೆ ಬೌದ್ಧಿಕವಾಗಿ ನಾವು ಏನೇ ಸಮಸ್ಯೆಗಳಿದ್ರೂ ಕೂಡ ಅದನ್ನು ಎದುರಿಸುವುದು ಹೇಗೆ ಅನ್ನುವ ಯೋಚನೆಗಳನ್ನು ನಾವು ನಿರಂತರ ಮಾಡಿದಾಗ ಅದಕ್ಕೆ ನಮಗೆ ಕೃಷ್ಣ ಕೊಟ್ಟ ಉತ್ತರ ಈ ಸಪ್ತಶತಿ. ಎಲ್ಲೋ ಕೇಳದ ಹಾಗಿದೆ ಅಂತ ಅನ್ನಿಸ್ಬೋದು. ಅದು ನಿಜವಾಗಿ ಗೀತೆಯದ್ದೇ ಹೆಸರು. ವಾದಿರಾಜರು ಸೂತ್ರ ಸಪ್ತಶತೀಪತೇ ಅಂತ ವೇದವ್ಯಾಸರನ್ನ ಅತ್ಯಂತ ಪ್ರೀತಿಯಿಂದ ಗೌರವಿಸ್ತಾರೆ. ಸೂತ್ರ ಅಂದರೆ ಬ್ರಹ್ಮಸೂತ್ರ, ಸಪ್ತಶತಿ ಅಂದರೆ ಭಗವದ್ಗೀತೆ. ಇಲ್ಲದ ಶ್ಲೋಕಗಳಿಗೆ ಸಂಖ್ಯೆ ಹಾಕಿ 700 ಮಾಡುವುದಕ್ಕಿಂತ 700 ಇರುವುದನ್ನೇ ಒಪ್ಪಿಕೊಳ್ಳುವುದು ಹೆಚ್ಚು ಸೂಕ್ತ. ಇದಕ್ಕಿರುವ ಪ್ರಸಿದ್ಧಿಯನ್ನು ತನಗೆ ಪಡ್ಕೊಳ್ಬೇಕು ಅನ್ನೋ ಹಠಕ್ಕೆ ಅದನ್ನು ಎಳೆದಾಡದ ಹಾಗೆ ಕಾಣುತ್ತೆ. ಆದರೆ ಏನು ಮಾಡೋದು, ಬಹಳ ದಿನದಿಂದ ಬಹಳ ಜನ ಬಹಳ ರೀತಿಯಲ್ಲಿ ಅದನ್ನು ಕಣ್ಣು ಮುಚ್ಚಿ ಒಪ್ಪಿಕೊಂಡು ಬಂದದ್ರಿಂದ ಕಣ್ಣು ಮುಚ್ಚಿ ಒಪ್ಪಿಕೊಂಡದ್ದೇ ಪ್ರಮಾಣ ಆಗೋಗಿದೆ. ಆದರೆ ನಿಜವಾಗಿ 700 ಪದ್ಯಗಳಲ್ಲಿ ಕೊಟ್ಟ ಒಂದೊಂದು ಸಾಲು ಕೂಡ ನಮ್ಮ ಜೀವನದಲ್ಲಿ ಅಭಿವೃದ್ಧಿಯನ್ನು ಹೊಂದುವುದಕ್ಕೆ ಅಥವಾ ಶ್ರೇಷ್ಠವಾದ ಜೀವನವನ್ನು ನಡೆಸಲಿಕ್ಕೆ ಬೇಕಿರುವ ಮಾರ್ಗದರ್ಶನ ಇದೆ ಅನ್ನೋದನ್ನು ನಾವು ಒಕ್ಕೊರಲಿನಿಂದ ಎಲ್ಲ ಥರದ ವ್ಯಾಖ್ಯಾನಕಾರರೂ ಹೇಳಿದ ಸಂಗತಿ. ನಿನ್ನೆ ನಾವೊಂದು ಸಂಗತಿಯನ್ನು ನೋಡ್ತಾ, ಭಾರತದ ಸಂಬಂಧ ಗೀತೆಯ ಜೊತೆಗೆ ಇರುವಕ್ಕೆ ಆರಂಭದಲ್ಲೇ 7 ಹೆಸರನ್ನು ದುರ್ಯೋಧನ ತನ್ನ ಪಕ್ಷದಿಂದ ಹೇಳಿದ ಅಂತ ನೋಡಿದೆವು ನಾವು. ಅದರ ಜೊತೆಗೇನೆ ಯುಯುಧಾನೋ ವಿರಾಟಶ್ಚ ದ್ರುಪದಶ್ಚ ಮಹಾರಥಃ ಧೃಷ್ಟಕೇತುಶ್ಚೇಕಿತಾನಃ ಕಾಶಿರಾಜಶ್ಚ ವೀರ್ಯವಾನ್ ಪುರುಜಿತ್ ಕುಂತಿಭೋಜಶ್ಚ ಶೈವ್ಯಶ್ಚ ನರಪುಂಗವಃ ಯುಧಾಮನ್ಯುಶ್ಚ ವಿಕ್ರಾಂತ ಉತ್ತಮೋಜಾಶ್ಚ ವೀರ್ಯವಾನ್. ಇಲ್ಲಿಗೆ 11 ಜನ. ಇನ್ನು ಉಳಿದದ್ದು ಪಾಂಡವೆಯರು, ಅವರೆಲ್ಲ ಪಾಂಡವರಲ್ಲೇ ಇರುವವರು, ಬಂದವರಲ್ಲ. ಸೌಭದ್ರನಾಗಲಿ ಪಾಂಡುವಿನ ಮೊಮ್ಮಕ್ಕಳಾಗಲಿ ಇವರು ಪಾಂಡವರಲ್ಲೇ ಇರುವವರು. ಬಂದವರು 11 ಜನ ಎಲ್ಲರೂ ಕೂಡ ಪಾಂಡವರಿಗೋಸ್ಕರ ಬಂದವರು. ಇಲ್ಲಿ ದುರ್ಯೋಧನ ಕಾಲು ಹಿಡಿದದ್ರಿಂದ ಬಂದವರು ಭವಾನ್, ಭೀಷ್ಮ, ಕೃಪ, ಕರ್ಣ ಎಲ್ಲರೂ ಕೂಡ. ಕರ್ಣ ಒಬ್ಬ ಅವನು ಹೇಳಿದ ಅಂದರೆ ತನಗೆ ಅವನಿಗೂ ಏನು ಅಂದರೆ ಒಂದು ಅವಮಾನದ ಪರಿಸ್ಥಿತಿಯಲ್ಲಿ ತಕ್ಷಣ ಒಂದು ಟೊಪ್ಪಿಗೆ ಹಾಕಿದ ಅಲ್ವಾ, ಅದೇ ಮರ್ಯಾದೆ ಅಂತ ಅನಿಸ್ಬಿಡುತ್ತೆ ಅವನಿಗೆ. ಬಹಳ ಸರ್ತಿ ಹೀಗಾಗುತ್ತೆ. ಎಲ್ಲೂ ಮರ್ಯಾದೆ ಸಿಗದೇ ಇದ್ದ ಸಂದರ್ಭದಲ್ಲಿ ಯಾರೋ ಒಬ್ಬರು, ಅವನು ದುಷ್ಟನೇ ಇರಲಿ, ಮರ್ಯಾದೆ ಕೊಟ್ಟವನನ್ನೊಂದು ಗೌರವಿಸಿ ಬಿಟ್ರೆ ಜೀವಮಾನದ ಉದ್ದಕ್ಕೂ ಅವನು ಮಾಡಿದ ಎಲ್ಲ ತಪ್ಪುಗಳನ್ನು ಹೊಟ್ಟೆಗೆ ಹಾಕಿಕೊಂಡು ಅವನನ್ನು ಸಮರ್ಥಿಸ್ತಾನೆ. ಒಳ್ಳೆಯವನಾಗಿರ್ಬೋದು, ಕೆಟ್ಟವನಾಗಿರ್ಬೋದು. ಅಂದರೆ ಉಪಕಾರ ಪಡೆದವನು ಕೂಡ ಕರ್ಣನಿಗೆ ನೀನು ಈ ಕ್ಷೇತ್ರದಲ್ಲಿ ಅಥವಾ ಪರೀಕ್ಷಾ ಕೇಂದ್ರದಲ್ಲಿ ಭಾಗವಹಿಸಲಿಕ್ಕೆ ನಿನಗೆ ಯಾವ ಅರ್ಹತೆ ಇದೆ ಅಂತ ಎಲ್ಲರೂ ಪ್ರಶ್ನೆ ಮಾಡಿದ ಸಂದರ್ಭದಲ್ಲಿ ಭೀಮ ಗೆದ್ದು ತಂದ ಅಂಗರಾಜ್ಯದ ಒಂದು ತುಂಡನ್ನು ಕೊಟ್ಟಿದ್ದೇನೆ ಅಂತ ಹೇಳಿ ಅವನನ್ನು ಅಭಿಷಿಕ್ತನನ್ನಾಗಿಸಿದಾಗ ಯೋಚನೆ ಮಾಡಿ, ಕರ್ಣ ಒಂದು ದಿವಸ ಅಲ್ಲಿ ಹೋಗಿ ಆಡಲಿಲ್ಲ, ಇವನು ಹಿಂದೆಯೇ ಬಾಲದಂತೆ ಬಿದ್ದಿದ್ದ. ಆದರೆ ಅವನಿಗೆ ನನ್ನನ್ನೊಂದು ಅಂಗರಾಜ ಅಂತ ಗುರುತಿಸಲಿಕ್ಕೆ ಒಂದು ಮರ್ಯಾದೆ ಕೊಟ್ಟನಲ್ಲ ಅನ್ನುವ ಕಾರಣಕ್ಕೆ ಕರ್ಣ ಪ್ರಾಮಾಣಿಕವಾಗಿ ತನಗೆ ಉಪಕಾರ ಆಗಿದ್ದನ್ನು ಮರೆಯದಂತೆ ಅವನ ಸ್ನೇಹಿತನಾಗಿ ವರ್ತಿಸಿದ. ಆದರೆ ಈಚೆಯಿಂದ ಆ ಅಭಿಪ್ರಾಯ ಇರಲೇ ಇಲ್ಲ, ಒಂದು ಕ್ಷಣವೂ ಇರಲಿಲ್ಲ. ಆದರೆ ಏನು ಮೈತ್ರಿ, ದುರ್ಯೋಧನ ಮತ್ತು ಕರ್ಣರ ಮೈತ್ರಿ ಅಂದರೆ ಅದೇ ಒಂದು ದೊಡ್ಡ ಸಂಗತಿ. ಇಲ್ಲದ ಕಥೆಗಳನ್ನೆಲ್ಲ ಜೋಡಿಸಿ ಏನೇನೋ ಅಭ್ಯಾಸ ಮಾಡಿಸಿ ನಮಗೆ ಸಮಾಜದಲ್ಲಿ ನಮಗೆ ಯಾವತ್ತಿಗೂ ಕೂಡ ಒಳ್ಳೆಯ ಮೈತ್ರಿ ಅಂತಂದರೆ ಕುಚೇಲ ಕೃಷ್ಣನ ನೆನಪಾಗುವುದಿಲ್ಲ, ಅಥವಾ ಕೃಷ್ಣ ಅರ್ಜುನರ ನೆನಪಾಗುವುದಿಲ್ಲ, ಅಥವಾ ಅಣ್ಣ ತಮ್ಮಂದರು ಅಂತ ಸ್ಥಿತಿಯಲ್ಲಿ ಹೇಳಬೇಕಾದಾಗ ನಾವು ರಾಮ ಭರತರನ್ನು ಗಮನಿಸುವುದಿಲ್ಲ. ಹೀಗೆ ಆದರ್ಶವಾದ ಮಾದರಿಗಳ ಯೋಚನೆಗಳ ಶಬ್ದವೇ ನಮ್ಮ ಹತ್ರ ಸುಳಿಯುವುದಿಲ್ಲ. ಆದರೆ ಎಲ್ಲೋ ಒಂದು ಚೂರು ಇಲ್ಲದ ಕತೆ ಹುಟ್ಟಿದ ಮೇಲೆ ಅದರ ಮೇಲೆ ಭಾರಿ ಅಭಿಮಾನ, ಭಾರಿ ಅದರ ವೈಭವವನ್ನು ನಾವು ನೋಡುತ್ತೇವೆ. ಹಾಗೆ ಕರ್ಣ ಒಬ್ಬ ಬಿಟ್ಟರೆ ಉಳಿದವರು ಎಲ್ಲರೂ ಅವನ ಒತ್ತಾಯಕ್ಕೆ ಬಂದವರು. ಯಾರಿಗೂ ದುರ್ಯೋಧನನ ಮೇಲೆ ಇಷ್ಟ ಅಲ್ಲ, ಧೃತರಾಷ್ಟ್ರನ ಮೇಲೆ ಪ್ರೀತಿ. ಸಾಮಾನ್ಯವಾಗಿ
ಮಕ್ಕಳಲ್ಲಿ ಮತ್ತು ಮೊಮ್ಮಕ್ಕಳಲ್ಲಿ ಜಗಳ ಆದಾಗ ಅಜ್ಜಂದಿರಿಗೆ ಮಕ್ಕಳ ಮೇಲೆಯೇ ಒಂದು ಥರ ಅಭಿಮಾನ. ಮೊಮ್ಮಕ್ಕಳ ಜೊತೆಗೆ ಆಟ ಆಡ್ತಾರೆ, ಮೊಮ್ಮಕ್ಕಳನ್ನು ಬೆಂಬಲಿಸ್ತಾರೆ, ಎಲ್ಲ ಸರಿ. ಆದರೆ ಬಹಳ ಗಂಭೀರವಾದ ಆಸ್ತಿ ವಿಷಯ ಅಥವಾ ಇಂಥ ಬಹಳ ಮರ್ಯಾದೆಯ ಪ್ರಶ್ನೆಗಳೆಲ್ಲ ಬಂದಾಗ ನಿಲ್ಲುವುದು ಮಕ್ಕಳ ಪರವಾಗಿಯೇ. ಹಾಗಾಗಿ ಭೀಷ್ಮನಾಗಲಿ, ದ್ರೋಣನಾಗಲಿ, ಕೃಪರಾಗಲಿ ಇವರೆಲ್ಲರೂ ಕೂಡ ಧೃತರಾಷ್ಟ್ರನನ್ನು ಒಂದೇ ಸರ್ತಿಗೆ ಬಿಟ್ಟು ಕೊಡಲಿಕ್ಕಾಗದೆ ದುರ್ಯೋಧನ ಕಾಲು ಹಿಡಿದ ಅನ್ನೋ ಒಂದು ನೆಪಕ್ಕೆ ಒಟ್ಟಿಗೆ ಸೇರಿಕೊಂಡು ಬಿಟ್ಟರು. ಹಾಗಾಗಿ ಅವರ ಹೆಸರು ಹೇಳಿದವರಲ್ಲಿ ಎಲ್ಲರೂ ಕೂಡ ಭೀಷ್ಮ, ಕರ್ಣ, ಕೃಪಾ, ಅಶ್ವತ್ಥಾಮ, ವಿಕರ್ಣ, ಸೌಮದತ್ತಿಯು ಭೂರಿಶ್ರವಸ್ಸು, ಅವನು ಕೂಡ ಹಾಗೇನೆ, ಎಲ್ಲ ಒಂದೇ ತಲೆಮಾರಿನವರು ಅನ್ನುವ ಕಾರಣಕ್ಕೋಸ್ಕರ. ಯಾಕೆಂದರೆ ಸೌಮದತ್ತಿ ಮತ್ತು ಧೃತರಾಷ್ಟ್ರ ಒಂದೇ ತಲೆಮಾರು, ಬಾಹ್ಲೀಕನ ಮಕ್ಕಳಾಗಿ ಬಂದದ್ರಿಂದ ಒಂದೇ ತಲೆಮಾರು. ನಮಗೆ ಮುಂದೆ ಮತ್ತೆ ಯೋಚನೆ ಮಾಡಿದರೆ ಸಿಗುತ್ತೆ, ಒಟ್ಟು 6 ತಲೆಮಾರಿದೆ. ಬಾಹ್ಲೀಕ ಅದು ದೊಡ್ಡಪ್ಪ, ಆಮೇಲೆ ಭೀಷ್ಮ, ಆಮೇಲೆ ಧೃತರಾಷ್ಟ್ರ, ಆಮೇಲೆ ಪಾಂಡುವಿನ ಮಕ್ಕಳು ಅಂತ ಧೃತರಾಷ್ಟ್ರನ್ನೇ ಸಮಕ್ಕೆ ತೆಗೆದುಕೊಂಡಾಗ ಈ ಕಡೆಯಿಂದ ದುರ್ಯೋಧನ, ಆ ಕಡೆಯಿಂದ ಪಾಂಡವರು. ಪಾಂಡವರ ಮಕ್ಕಳು ಹಿಡಿಂಬ ಯಾರು, ಘಟೋತ್ಕಚ, ಈ ಕಡೆಯಿಂದ ಅಭಿಮನ್ಯು. ಘಟೋತ್ಕಚನ ಮಗ ಒಬ್ಬ ನಿಷ್ಠ್ಯ ಅಂತಿದ್ದ. ಒಟ್ಟಿಗೆ 6 ತಲೆಮಾರಾಯಿತು ಯುದ್ಧದಲ್ಲಿ ಭಾಗವಹಿಸಿದ್ದು. ಅಂದರೆ ಧೃತರಾಷ್ಟ್ರ ನೇರ ಭಾಗವಹಿಸಲಿಲ್ಲ ಅಂದರು, ಈ ಕಡೆ ಯಾರು ಬಾಹ್ಲೀಕನ ಮಕ್ಕಳೆಲ್ಲ ಭಾಗವಹಿಸಿದ್ದಾರೆ. ಹಾಗಾಗಿ 6 ತಲೆಮಾರುಗಳ ಮಹಾ ಹೋರಾಟ ಇಡೀ ಭಾರತದಲ್ಲಿ ಯಾರೆಲ್ಲ ವ್ಯಾಪಿಸಿದ್ದಾರೆ ಅವರು ಎಲ್ಲರೂ ಈ ಕಥೆ ಒಳಗಿದ್ದಾರೆ. ಆದರೆ ಇದು ಸಾರ. ಗೀತೆ ಯಾಕೆ ಎಲ್ಲರ ಬದುಕನ್ನು ಇದು ಒಟ್ಟಿಗೆ ತೆಗೆದುಕೊಂಡು ಮಾತನಾಡ್ತಾ ಇದೆ. ಇನ್ನು ಅವನು ಹೇಳಿದ 11 ಹೆಸರನ್ನು ಗಮನಿಸಿದರೆ ಪಾಂಡವರ ಬಗ್ಗೆ ಅವರಿಗಿದ್ದ ಅಭಿಮಾನ, ಅದರಿಂದ ಅವನ ಆ ಹೆಸರನ್ನು ಒತ್ತಿ ಹೇಳ್ತಾನೆ. ಯಯುಧಾನ ಅಂತ ಹೆಸರು ಸತ್ಯಕನ ಮಗನಿಗೆ, ಅದಕ್ಕೆ ನಾವು ಕರೆಯುವುದು ಸಾತ್ಯಕಿ ಅಂತ. ಅವನಿಗೆ ಎಷ್ಟು ಪಾಂಡವರ ಮೇಲೆ ಅಭಿಮಾನ ಅಂದರೆ ಒಂದು ಕ್ಷಣವೂ ಕೂಡ ಪಾಂಡವರಿಗೆ ಒಂದು ಸಣ್ಣ ತೊಂದರೆ ಆದರೆ ಈಗಲೇ ಹೋಗೋಣ ಯುದ್ಧಕ್ಕೆ ಅಂತ. ಯಾವಾಗ ಪಾಂಡವರು ಕಾಡಿಗೆ ಹೊರಟು ಹೋಗಿ ಕೃಷ್ಣ ಆಮೇಲೆ ಬಂದಾಗ ಮಾತುಕತೆ ಆಯಿತು. ಮಾತುಕತೆಯಲ್ಲಿ ಅದು ಅನ್ಯಾಯ, ಇದನ್ನು ನಾವು ಯಾವ ಕಾರಣಕ್ಕೂ ಒಪ್ಪಿಕೊಳ್ಳಿಕ್ಕಿಲ್ಲ. ಸಾಲ್ವನ ಜೊತೆಗೆ ಯುದ್ಧ ಇತ್ತು, ಅದರಿಂದಾಗಿ ಯಾದವರು ಈ ಪಾಂಡವರ ಮತ್ತು ಕೌರವರ ಲೆತ್ತವಾಡುವ ವೇದಿಕೆಯಲ್ಲಿ ಇರಲಿಲ್ಲ ಅವರು. ಆದರೆ ಸಾತ್ವಿಕಿ ತಕ್ಷಣವೇ ಈಗಲೇ ಹೋಗಿ ನಾವು ಯುದ್ಧ ಮಾಡಿ ಕೌರವರನ್ನು ಸೋಲಿಸಿ ಪಾಂಡವರ ರಾಜ್ಯವನ್ನು ಅವರಿಗೆ ಕೊಡಿಸಿಬಿಡೋಣ ಅಂತ. ಇದು 1-2 ಬಾರಿ ಅಲ್ಲ, ಹಲವು ಬಾರಿ ಅವನು ಇದೇ ಗಡಿಬಿಡಿಯ ಮಾತನ್ನಾಡ್ತಾನೆ. ಸಂಧಾನಕ್ಕೆ ಹೋಗುವಾಗಲೂ ಸಂಧಾನ ಎಲ್ಲ ಎಂತ ಮಾಡುದು, ಹೋಗೋಣ ಯುದ್ಧ ಮಾಡಿ ಕಸ್ಕೊಂಡು ಬರೋಣ. ಅವ್ರ ಹತ್ರ ಕೇಳುವುದೆಲ್ಲ ಯಾವಾಗ ಇಬ್ಬರಿಗೂ ಪಾಲಾಗಬೇಕಾದದ್ದು ನ್ಯಾಯ ಅಂತಂದಾಗ ಅವ್ರ ಹತ್ರ ಕೇಳಿ ತಗೊಳ್ಳೋದು ಸರಿ. ಇವರದ್ದೇ ಸಂಪತ್ತು, ಇವ್ರ ಹತ್ರ ಏನು ಕೇಳಿ ತಗೊಳ್ಳೋದು ಅಂತ. ಅದರಿಂದಾಗಿ ಜೀವಕ್ಕೆ ಜೀವ ಕೊಡುವ ಗುಣ ಅದು ಸಾತ್ಯಕಿಯದ್ದಾದ್ರಿಂದ ಅವರ ಪಕ್ಷದಲ್ಲಿ ಅವನಿದ್ದಾನೆ. ಆದರೆ ನಮಗೆ ಬೆಳಗ್ಗೆ ಎದ್ದು ಯಥೋ ಧರ್ಮಸ್ತಥೋ ಜಯ, ಪಾಂಡವರಿಗೇ ಗೆಲುವಾಗಲಿ ಅಂತ ನಮಸ್ಕಾರ ಮಾಡಿ ಹೊರಡುವ ಭೀಷ್ಮರು, ನಮಸ್ಕಾರ ಮಾಡಿ ಹೊರಡುವ ದ್ರೋಣರು, ನಮಸ್ಕಾರ ಮಾಡಿ ಹೊರಡುವ ಕೃಪಾಚಾರ್ಯರು, ದೊಡ್ಡವರೆಲ್ಲ ಇರುವರು ಅವರೇ. ಇನ್ನು ವಿರಾಟ ಅಂತೂ 2 ಥರದ ಅಪಾಯಗಳಿಂದ ಅವರನ್ನು ಪಾರು ಮಾಡಿದ್ರು ಪಾಂಡವರು. ಒಂದು ಕಡೆಯಿಂದ ದಕ್ಷಿಣದ ಗೋಗ್ರಹಣದಲ್ಲಿ ಸುಶರ್ಮ ಅನ್ನುವಂತಹ ರಾಜ ಅವರಿಗೆ ಮೊದಲೇ ಒಂದು ಸ್ವಲ್ಪ ವಿರೋಧಿ, ಅವನನ್ನೇ ಪುಸಲಾಯಿಸಿದ್ರು, ನೀನು ಹೋಗು ಈ ಕಡೆಯಿಂದ ದಾಳಿ ಮಾಡು. ಅವರು ಕೂಡ ಗೋಗ್ರಹಣ ಮಾಡಿದರು. 2 ಕಡೆ ಗೋಗ್ರಹಣ ಆಗಿದೆ. ಒಂದು ಕಡೆಯಿಂದ ಉತ್ತರ ಗೋಗ್ರಹಣ ಕೌರವರು ಮಾಡಿದ್ದಾರೆ, ದಕ್ಷಿಣದಲ್ಲಿ ಸುಶರ್ಮ ಅಂತ ಅವನ ಪಕ್ಕದ ದೇಶದವನು ಯುದ್ಧವನ್ನ ಮಾಡಿ ರಾತೋರಾತ್ರಿ ಇಡೀ ಸಂಪತ್ತು ಅವರನ್ನ ಎಳ್ಕೊಂಡು ಹೋಗ್ಬಿಟ್ಟಿದ್ದಾರೆ, ಹಸುಗಳನ್ನು 1 ಲಕ್ಷ. ಆ ಕಡೆಯಿಂದ 60,000 ಕೌರವರು, ಈ ಕಡೆಯಿಂದ 1 ಲಕ್ಷ ಗೋವುಗಳನ್ನು. ಅದಕ್ಕೆ ಅಲ್ಲಿ ಗೋಧನ ಆ ಶಬ್ದ ಪ್ರತಿ ಸರ್ತಿಯೂ ಮತ್ತೆ ಮತ್ತೆ ಒತ್ತಿ ಹೇಳುತ್ತದು. ಅಂದರೆ 2 ಕಡೆಗೆ ಹೀಗೆ ಎಳೆದಾಡಿದಾಗ ಸೈನ್ಯ ಎಲ್ಲ ಹೊರಡಿತು. ಆದರೆ ಪ್ರಧಾನ ಸೇನಾಧಿಪತಿ ಆಗಲೇ ಚೀಚಕ ಅಲ್ಲಿಲ್ಲ, ಅವನು ಭೀಮನ ಕೈಯಲ್ಲಿ ಹತನಾಗಿದ್ದಾನೆ. ಈ ಯುದ್ಧದ ಉದ್ದೇಶ ಇದ್ದದ್ದೇ ಅದು. ಕೀಚಕ ಸತ್ತಿದ್ದಾನೆ ಅಂತ ಗೊತ್ತಾದಾಗ ತಕ್ಷಣ ಯೋಚನೆ ಮಾಡಿದ್ದು ದುರ್ಯೋಧನ, ಬಲರಾಮ ದ್ವಾರಕೆಯಲ್ಲಿದ್ದಾನೆ, ಶಲ್ಯ ಮದ್ರದಲ್ಲಿದ್ದಾನೆ, ಇನ್ನಿಬ್ರು, ಒಬ್ಬ ಸತ್ತವ ಒಬ್ಬ ಉಳಿದವ. ಸತ್ತವನು ಎಲ್ಲಿ ಸತ್ತಿದ್ದಾನೋ ಕೊಂದವನು ಅಲ್ಲೇ ಇರಬೇಕು. ಆದ್ರಿಂದಾಗಿ ಪಾಂಡವರು ಖಂಡಿತ ಅಲ್ಲಿದ್ದಾರೆ ಅಂತ ನಿಶ್ಚಯ ಮಾಡಿದನ್ನು ದೃಢ ಮಾಡಿಕೊಳ್ಳುವುದಕ್ಕೋಸ್ಕರ 2 ಕಡೆಯಿಂದ ಒಟ್ಟೊಟ್ಟಿಗೆ ಒಂದು ದಿವಸ, ಹಿಂದಿನ ದಿವಸ ಒಂದು ದಿವಸ, ಮರು ದಿವಸದ ಇನ್ನೊಂದು ಹೊತ್ತಿಗೆ 2 ಕಡೆಯಿಂದ ದಾಳಿ ಮಾಡಿದಾಗ ಯಾಕೆ ಸ್ವಲ್ಪ ಗ್ಯಾಪ್ ಕೊಟ್ಟರು ಅಂದರೆ, ಈಚೆಯಿಂದ ಎಲ್ಲ ವಿರಾಟನ ಸೇನೆ ಬಂದ ಮೇಲೆ ಇನ್ನೊಂದು ಕಡೆ ದಾಳಿ ಆದಾಗ ಅನಿವಾರ್ಯವಾಗಿ ಪಾಂಡವರು ಹೊರಗೆ ಬಂದು ಆ ರಾಜ್ಯವನ್ನು ಅವರು ಯಾವ ಜಾಗದಲ್ಲಿ ತಮಗೆ
ಆಶ್ರಯ ಸಿಕ್ಕಿ, ಯಾವ ರಾಜ ತಮಗೆ ಆಶ್ರಯ ಕೊಟ್ಟಿದ್ದಾನೋ ಅವನಿಗೆ ಪ್ರತ್ಯುಪಕಾರ ಮಾಡಬೇಕಾದದ್ದು ಅವರ ಸ್ವಭಾವ, ಬಂದೇ ಬರ್ತಾರೆ ಅಂತ. ಅದಕ್ಕೆ ಅಲ್ಲಿ ಸುಶರ್ಮನ ಜೊತೆಗೆ ಈ ಕೌರವರು ಯಾರೂ ಇರಲಿಲ್ಲ. ಅವರಿಗೆ ಅದೊಂದು ಎರಡನೇ ಅಟ್ಯಾಕ್, ಅದು ಪ್ಲಾನ್ ಎ ಪ್ಲಾನ್ ಬಿ ಇದ್ದ ಹಾಗೆ. ಇಲ್ಲಿಂದ ಆಗಲಿಲ್ಲ ಅಂದಾಗ ಅಲ್ಲಿಂದಾದರೂ ಉತ್ತರ ಸಿಕ್ಕೇ ಸಿಗುತ್ತೆ ಅಂತ. ಆದರೆ ಭೀಮಸೇನ ಅಲ್ಲಿ ಹೋಗಿಬಿಟ್ಟಿದ್ದ. ನಮ್ಮ ಅಡಿಗೆ ಅವನೊಬ್ಬ ಇದ್ದಾನೆ, ಅವನನ್ನು ಇಟ್ಕೊಂಡಿರಿ ಅಂತ ಧರ್ಮರಾಜ ತನ್ನ ಜೊತೆಗೆ ಕರ್ಕೊಂಡು ಬಂದುಬಿಟ್ಟಿದ್ದ. ಆದರೆ ಕೊನೆಗೆ ಉಳಿಸಿದ್ದು ಅದೇ ಭೀಮಸೇನ. ಸುಶರ್ಮ ಈ ವಿರಾಟನನ್ನು ಹೊಡೆದು ಹೆಗಲ ಮೇಲೆ ಹಾಕ್ಕೊಂಡು ಎಳ್ಕೊಂಡು ಹೋಗಬೇಕಾದ್ರೆ ಭೀಮಸೇನ ಹೋಗಿ ಅವನನ್ನು ನಿಲ್ಲಿಸಿ ಅವನನ್ನು ರೆಟ್ಟೆ ಹಿಡಿದು ಕೆಳಕ್ಕೆ ಬೀಳಿಸಿ ವಿರಾಟನ ಕಾಲಬುಡದಲ್ಲಿ ತಂದು ಹಾಕ್ತಾನೆ. ಕೊನೆಗೆ ಧರ್ಮರಾಜನನ್ನು ಕೇಳ್ತಾನೆ, ಏನು ಮಾಡಲಿ? ಆಗ ಧರ್ಮರಾಜ ಹೇಳ್ತಾನೆ, ಬಿಟ್ಬಿಡು ಅವನನ್ನು, ನಾವು ಹೊಡೆದು ಮುಗಿಸಿದೆವು, ನಮ್ಗೆ ಇದಲ್ಲ ಮುಖ್ಯ ಟಾರ್ಗೆಟು, ಇದು ಬೇರೆ ಕಡೆಯಿಂದ ನಿಮಗೆ ಏಟು ಬೀಳ್ತಾ ಇದೆ, ನಿಜವಾದ ಯುದ್ಧ ಇದೆ ಅಲ್ವೇ ಅಲ್ಲ. ಎಷ್ಟೋ ಸರ್ತಿ ಹೀಗಾಗುತ್ತೆ, ನಾವು ಯಾವುದೋ ಒಂದು ದೊಡ್ಡ ಪ್ರಕರಣ ನಡೆಯಿತು ಅಂತ ಅನ್ಕೊಳ್ತಾ ಇರ್ತೇವೆ, ಪೇಪರಲ್ಲೂ ಅದೇ, ಟಿ ವಿಯಲ್ಲೂ ಅದೇ, ಇನ್ನೊಂದು ಅದೇ, ಮತ್ತೊಂದು ಅದೇ, ಇನ್ನೊಂದು ಅದೇ. ಆದರೆ ಗೊತ್ತಾಗದೆ ಇನ್ನೊಂದು ಜನರ ಗಮನ ಒಂದು ಕಡೆಗೆ ಸೆಳೆದು ಇನ್ನೊಂದು ಕಡೆಯಿಂದ ಒಂದು ದೊಡ್ಡ ಒಳಗಿನಿಂದ ಅವ್ಯವಹಾರ ನಡೆದು ಹೋಗಿರುತ್ತೆ. ಜನ ಎಲ್ಲ ಇದರಲ್ಲೇ ತಿರುಗ್ತಾ ಇರ್ತಾರೆ, ಅವ್ರಿಗೆ ಅದು ಮುಚ್ಚಿ ಹೋಗುತ್ತೆ. ಅದು ಕೊನೆಗೆ ಇನ್ನೊಂದು ದಿವಸ ಯಾವತ್ತೋ ಹೊರಗೆ ಬಂದಾಗ ವಾಪಸ್ ಸೈಟ್ ಕೊಟ್ಟು ಸುಮ್ಮನಾಗಿ ಬಿಡ್ತಾರೆ, ಮಾತಾಡ್ಲಿಕ್ಕಿಲ್ಲ ಅಂತ. ಯಾಕೆಂದ್ರೆ ಅದು ಚೂರು ಜೋರಾದಾಗ ಗೊತ್ತಾಯ್ತು ಇದು ಹೆಚ್ಚು ಕಮ್ಮಿ ಆಗುತ್ತೆ ಅಂತ. ಹಾಗೆ ಇಲ್ಲಿ ದುರ್ಯೋಧನ ಒಳಗಿನಿಂದ ಒಂದು ದಾಳಿಯನ್ನು ಮಾಡಿಸಿ ಅದರಲ್ಲಿ ಅವರ ಸೇನೆ ನಾಶ ಆದ್ಮೇಲೆ ಇನ್ನೊಂದು ಕಡೆಯಿಂದ ಸುಲಭವಾಗಿ ಮಾಡ್ಬೋದಲ್ವಾ ಅಂತ ಹೀಗೆ ಆಕ್ರಮಣ ಮಾಡಿದರೆ ಆ ಕಡೆಯಿಂದ ಅರ್ಜುನ ಏಕಾಕಿಯಾಗಿ ಅಷ್ಟೂ ಸೇನೆಯನ್ನು ನಾಶ ಮಾಡಿದ. ಹಾಗಾಗಿ ವಿರಾಟನಿಗೆ ದೊಡ್ಡ ಋಣ. ಪಾಂಡವರು ಎರಡೂ ಕಡೆಯಿಂದ ಬಂದ ಅಪಾಯವನ್ನು ತಪ್ಪಿಸಿ ನನ್ನ ರಾಜ್ಯವನ್ನು ನನಗೆ ಉಳಿಸಿಕೊಟ್ಟರು ಅನ್ನೋ ಕಾರಣಕ್ಕೆ ಅವನು ಅಲ್ಲಿದ್ದಾನೆ. ಇನ್ನೊಬ್ಬ ದೃಪದ, ಇವನಂತೂ ಪಾಂಡವರ ಶೌರ್ಯವನ್ನು ಗಮನಿಸಿ ಅದಕ್ಕೋಸ್ಕರನೇ ತಪಸ್ಸು ಮಾಡಿ, ನೀವು ದ್ರೋಣಾಚಾರ್ಯರು ಇಲ್ಲಿ ಇದ್ದೀರಲ್ವಾ, ನಿಮಗೆ ವಿರುದ್ಧವಾಗಿಯೇ ದ್ರೋಣಾಚಾರ್ಯ ನೀವು ಇದ್ದೀರಿ ಅನ್ನೋ ಕಾರಣಕ್ಕೇ ಅವನು ಆ ಕಡೆ ಇದ್ದಾನೆ. ನೀವಿಬ್ಬರು ಆಪ್ತ ಮಿತ್ರರಾಗಿದ್ದರು ತಂದೆಯ ಗುರುಕುಲದಲ್ಲಿ. ಒಂದು ದುಡುಕಿನಿಂದ ಆದ ಸಮಸ್ಯೆಗೆ ಕೊನೆಗೆ ಎರಡು ವಿಭಾಗ ಆಗಿ ಹೋಯಿತು ಅವರ ಮನಸ್ಸಿನಲ್ಲಿ. ಅರ್ಧ ರಾಜ್ಯವನ್ನ ಕೊಟ್ಟ ದ್ರೋಣ, ಆದರೂ ಕ್ಷತ್ರಿಯನಿಗೆ ಒಂದು ಸರ್ತಿ ಈಗೋ ಪ್ರಿಕ್ಕಾದರೆ ಅದು ಮತ್ತೆ ಸುಲಭದಲ್ಲಿ ಶಾಂತ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ. ಹಾಗಾಗಿ ಅರ್ಜುನನ ಯುದ್ಧವನ್ನು ನೋಡಿ ತನ್ನನ್ನೇ ಹೆಡೆಮರಿ ಕಟ್ಟಿದಾಗಲೂ ಅವನ ಯುದ್ಧದ ಕೌಶಲವನ್ನು ನೋಡಿ ಇವನಿಗೇ ಒಂದು ಹೆಣ್ಣನ್ನು ತಂದುಕೊಳ್ಬೇಕು ಅಂತ ಯಾಗ ಮಾಡಿ ಪಡೆದ ಹೆಣ್ಣು ಮಗಳವಳು. ಎಷ್ಟು ವಿಶ್ವಾಸ ಅಂದರೆ ದೃಪದನಿಗೆ, ಯೋಚನೆ ಮಾಡಿ, ಹೌದು ವಾರಣಾವತದಲ್ಲಿ ಅರಗಿನ ಮನೆಯಲ್ಲಿ ಸುಟ್ಟೋಗಿದ್ದಾರೆ ಅಂತ ಇಡೀ ದೇಶವೇ ಅವರಿಗೆ ಅಶ್ರುತರ್ಪಣ ಕೊಟ್ಟಾಗಿದೆ. ಅಂಥ ಸಂದರ್ಭದಲ್ಲೂ ಅವನು ನನಗೆ ಯಜ್ಞಮುಖವಾಗಿ ಒದಗಿದಂತಹ ಈ ದ್ರೌಪದಿಯನ್ನ ನಾನು ವ್ಯರ್ಥ ಮಾಡಿಕೊಳ್ಳಿಕ್ಕೆ ಸಾಧ್ಯವೇ ಇಲ್ಲ. ಯಾಕೆಂದ್ರೆ ಯಾಗದಲ್ಲಿ ಬಂದಂತಹ ಮಂತ್ರದ ಬಲದಿಂದ ಏನು ಪಡೆದಿದ್ದೇನೆ, ಪಾಂಡವರು ಇದ್ದೇ ಇದ್ದಾರೆ ಅಂತ. ಅದರಲ್ಲಿ ಒಬ್ಬ ಸಿದ್ಧ ಪುರುಷ ಅವನಿಗೊಂದು ಚೂರು ಧೈರ್ಯ ಕೊಡ್ತಾನೆ, ಇಲ್ಲ ನೀನು ಮಾಡಿದ ಯಾಗಕ್ಕೆ ಫಲ ಸಿಕ್ಕೇ ಸಿಗುತ್ತೆ ಅಂತ. ಅದನ್ನು ನಂಬಿದವನು. ಈಗ ಎಷ್ಟೋ ಜನ ಒಳ್ಳೆಯದನ್ನು ಹೇಳ್ತಾರೆ, ಆದರೆ ಅವನಲ್ಲಿ ಒಳಗೆ ಶ್ರದ್ಧೆ ಇಲ್ಲದ್ರೆ ನಂಬಿಕೆ ಹೇಗೆ ಬರುತ್ತೆ? ಯಾಕೆಂದ್ರೆ ಎಷ್ಟೋ ಸರ್ತಿ ಎಷ್ಟೋ ಒಳ್ಳೆಯದನ್ನು ಎಷ್ಟೋ ಜನರಿಗೆ ಹೇಳ್ತಾನೆ ಇರ್ತೇವೆ. ಆದರೆ ಯಾಕೆ ಎಲ್ಲರಿಗೂ ಅದನ್ನು ಯೋಚನೆ ಮಾಡಿ ಗೀತೆಯಲ್ಲಿ ಇಷ್ಟು ಸ್ಪಷ್ಟವಾಗಿ ಹೇಳಿದ ಮೇಲೂ, ನಾನೇ ಇಡೀ ಜಗತ್ತಿನ ನಿಜವಾದ ಒಡೆಯ ಅಂತ ಹೇಳಿದ ಮೇಲೂ ಬಹಳ ಜನಕ್ಕೆ ಇನ್ನೂ ತಲೆ ಮೇಲೆ ಪರದೆ ಹಾಕೊಂಡೇ ಕೂತ್ಕೊಂಡು ಓಡಾಡುವಂಥ ಯೋಚನೆ ಬರುವುದಿಲ್ವಾ? ಹಾಗಿದ್ದಾಗ ಎಲ್ಲಿ ಒಳಗೆ ಇರುತ್ತೋ ಅವರಿಗೆ ಮಾತ್ರ ಅದರ ಸತ್ಯವನ್ನ ತಿಳ್ಕೊಳ್ಳುವಂತಹ ಅನುಕೂಲ ಬರುತ್ತೆ. ಆದ್ರಿಂದಾಗಿ ಧ್ರುಪದ ಆ ಸ್ವಯಂವರ ಘೋಷಿಸಿ ಅವನಿಗೆ ಸ್ಟೇಜಿನ ಮೇಲೂ ಇನ್ನೂ ಕನ್ಫರ್ಮ್ ಆಗಿಲ್ಲ ಎಲ್ಲಿದ್ದಾರೆ ಅಂತ. ಯಾಕೆಂದ್ರೆ ರಾಜರ ಪಟ್ಟಿಯಲ್ಲಿ ಎಲ್ಲೂ ಕೂಡ ಪಾಂಡವರು ಕಾಣಿಸಿಕೊಳ್ಳಿಲ್ಲ. ಸತ್ತಿದ್ದಾರೆ ಅನ್ನುವ ಸುದ್ದಿಯಿಂದಾಗಿ ಕೌರವರು ಕೂಡ ಶ್ರಾದ್ದಾದಿ ಕರ್ಮಗಳನ್ನು ಮುಗಿಸಿದ್ದಾನೆ. ಕೃಷ್ಣನೂ ಸ್ವತಃ ಹೋಗಿ ಶ್ರಾದ್ದ ಮಾಡಿ, ಅಯ್ಯೋ ಪಾಂಡವರೇ ನೀವಿದ್ದಿದ್ರೆ ಚೆನ್ನಾಗಿತ್ತು, ನಾವು ಕಳ್ಕೊಂಡು ಬಿಟ್ಟವಲ್ಲ, ನನ್ನ ಆತ್ಮ ಪ್ರಾಣರಂತಿರುವ ನೀವು ಯಾಕೆ ಕೃಷ್ಣ ಮಾಡಿದ ಅಂದರೆ, ಕೃಷ್ಣ ಒಂದು ವೇಳೆ ಕೊಡಲಿಲ್ಲ ಅಂದರೆ ದುರ್ಯೋಧನನಿಗೆ ಡೌಟ್ ಬರ್ತಿತ್ತು. ಯಾಕೆಂದರೆ ಕೃಷ್ಣ ಕೊಡಲಿಲ್ಲ ಅಂದರೆ ಕೃಷ್ಣನಿಗೆ ಎಲ್ಲ ಗೊತ್ತಿರುತ್ತೆ, ಅವನು ಬಹಳ ಸ್ಟ್ರಾಂಗ್ ಆದ ಇಂಟರ್ಪೋಲ್ ಇರುವುದಾದ್ರಿಂದ ಅವನಿಗೆ ಏನೋ ಡೌಟ್ ಇದೆ, ಆದ್ರಿಂದಾಗ ಅವನು ಕೊಡಲಿಲ್ಲ ಅಂತ ಹೇಳಿ ಮತ್ತೆ ಪಾಂಡವರಿಗೆ ಆಪತ್ತು ಜಾಸ್ತಿ ಅಂತ ಯೋಚನೆ ಮಾಡಿ ಕೃಷ್ಣ ಅವನು ಒಳಗಿನಿಂದ ಖುಷಿಪಟ್ಟು ಹತ್ಕೊಂಡು ಕೊಟ್ಟ ದುರ್ಯೋಧನ ಶ್ರಾದ್ದವನ್ನ. ಒಳಗಿಂದ ಖುಷಿ, ಅಬ್ಬಾ ಪಾಂಡವರು ಅಂತೂ ನನ್ನ ಎದುರುಗಡೆಯಿಂದ ಒಂದು ತಡೆಗೋಡೆ ಪಾರಾಯಿತು ಅಂತ. ಹಾಗೆ ಅವನು ಒಳಗಿನಿಂದ ನಗುತ್ತಾ ಹೊರಗಿನಿಂದ ಅಳ್ತಾ ಇದ್ರೆ ಕೃಷ್ಣನು ಒಳಗಿನಿಂದ ನಗುತ್ತಾ ಹೊರಗಿನಿಂದ ಅವನು ಅತ್ತ. ಯಾಕಂದ್ರೆ ನೀನೇ ನಾಟಕ ಮಾಡೋಣ ಅಂದ್ರೆ ನಾನು ನಾಟಕ ಮಾಡಿಸುವವನು, ನಾನು ಎಷ್ಟು ಮಾಡಬೇಡ ಅಂತ ಅವನು ತರ್ಪಣ ಕೊಟ್ಟ. ಆದ್ರಿಂದಾಗಿ ಲೋಕದಲ್ಲಿ ಕನ್ಫರ್ಮ್ ಆಯಿತು ಪಾಂಡವರು ಇಲ್ಲ ಅಂತ. ಆದರೆ ಈ ಸಂದರ್ಭದಲ್ಲೂ ದ್ರುಪದ ನಂಬಿ ಆ ಸ್ವಯಂವರವನ್ನು ನಡೆಸಿ ಅಲ್ಲಿ ಕೊನೆಗೆ ಕ್ಷತ್ರಿಯರಲ್ಲಿ ಯಾರೂ ಇಲ್ಲ ಅಂತಾದಾಗ
ಮೊದಲೇ ಒಮ್ಮೆ ಘೋಷಣೆ ಮಾಡಿದ್ದಾನೆ ದೃಷ್ಟದ್ಯುಮ್ನ, ಇಲ್ಲಿ ತೋಳಿನ ಬಲಕ್ಕೆ ಮಾತ್ರ ಅರ್ಹತೆ ಹೊರತು ಯಾವ ವರ್ಗದಿಂದಲೂ ಯಾವ ವರ್ಣದಿಂದಲೂ ಬಂದು ಯುದ್ಧವನ್ನು ಮಾಡಬಹುದು ಅಂತ. ಅದನ್ನು ಮತ್ತೊಮ್ಮೆ ಕನ್ಫರ್ಮ್ ಕೇಳ್ಕೊಳ್ತಾರೆ. ಈ ಕಡೆಯಿಂದ ನಿತ್ಯ ದರ್ಬೆ ಹಿಡ್ಕೊಂಡು ಮೂಗಿ ಹಿಡ್ಕೊಂಡು ಕೂಡೋರೆಲ್ಲ ನಮ್ಮ ಕಡೆಯಿಂದ ಯಾರಾದರೂ ಬರ್ಬೋದಾ ಅಂತ. ಅಯ್ಯೋ, ಇಲ್ಲಿ ಯಾರಿಗೂ ಅವಕಾಶ ಇದೆ ಅಂತ ಹೇಳಿದ ಮೇಲೆ ಭೀಮಸೇನ ಭುಜ ತಟ್ಟಿ ಹೋಗು ಅಂತ ಅವನನ್ನ ಅರ್ಜುನನನ್ನು ತಳ್ಳುತ್ತಾನೆ. ಅರ್ಜುನ ಸೀದಾ ಹೋಗ್ತಾನೆ. ಎಲ್ಲ ನಗ್ತಾರೆ. ಯಾಕೆ ಬೇಕು ಸುಮ್ಮನೆ ಮೈಮೇಲೆ ಹಾಕೊಂಡು ದೊಡ್ಡ ದೊಡ್ಡ ಕ್ಷತ್ರಿಯರು 16 ಬಾರಿ 16 ದಿವಸಗಳ ಕಾಲ ಸಾಮ ಮಾಡಿ ದೇಹವನ್ನು ಹುರಿಗೊಳಿಸಿದವರೇ ಆ ಬಾಣದಡಿಗೆ ಬಿದ್ದು ನೆತ್ತರು ಕಕ್ಕಿ ಒದ್ದಾಡ್ತಾ ಪ್ರಾಣ ಬಿಡುವ ಸ್ಥಿತಿಯಲ್ಲಿ ಓಡಿ ಬಂದಿದ್ದಾರೆ. ಇವನೊಬ್ಬ ಸುಮ್ಮನೆ ಮೂಗಿಡ್ಕೊಂಡು ಕೂತ್ಕೊಳ್ಬೇಕಾದವನು ಅಲ್ಲಿ ಹೋಗಿ ಏನೋ ಅಡವಟ್ ಮಾಡ್ಕೊಳ್ತಾನೆ ಅಂತ ಎಲ್ಲರೂ ಹಾಸ್ಯ ಮಾಡ್ತಾರೆ. ಕ್ಷತ್ರಿಯರಲ್ಲೂ ಹಾಸ್ಯ ಮಾಡ್ತಾರೆ, ಕೆಲವರು ಇವರಲ್ಲೇ ಹಾಸ್ಯ ಮಾಡ್ತಾರೆ. ಆದರೂ ಮಧ್ಯದಲ್ಲಿ ಕೆಲವರು ಬಹಳ ತುಂಬ ಚೆನ್ನಾಗಿದೆ ಆ ಕಾನ್ವರ್ಸೇಷನ್. ಹೇಳಿದೆ, ಏನು ಪರಶುರಾಮ ಇರಲಿಲ್ವಾ? ಎಂಥ ದೊಡ್ಡ ಛಲವಾದಿ, ಇಡೀ ಜಗತ್ತಿಗೆ ಅವನು ಪ್ರದಕ್ಷಿಣೆ ಬಂದು ಕ್ಷತ್ರಿಯರ ತಲೆಯನ್ನು ಉರುಳಿಸ್ಲಿಲ್ವಾ? ಹಾಗೆಲ್ಲ ನೀವು ಕಮ್ಮಿ ಮಾಡಬೇಡಿ. ನಮ್ಮಲ್ಲೂ ವಾದಗಳು ನಡೀತಾವಲ್ಲ, ಹಾಗೆ ಕೆಲವರು ಸರಿ ಇಲ್ಲ ಇದು ಹೋಗಬಾರ್ದು ಅಂತ, ಕೆಲವರು ಆಗಲ್ಲ ಅಂತ, ಕೆಲವರು ಆಗಲಿ ಅಂತ ಆಶೀರ್ವಾದ, ಏನಾದರೂ ಆಗಲಿ ನಿಮ್ಗೆ ಒಳ್ಳೇದಾಗಲಿ ಅಂತ ಹರಕೆ, ಹೀಗೆ ಎಲ್ಲ ನಡೆದರ ಮಧ್ಯದಲ್ಲಿ ಕೆಲವರು ಸಮರ್ಥನೆ. ಅಂತೂ ಅರ್ಜುನ ಹೋದ, ಗೆದ್ದ. ಅದು ಮುಂದಿನ ಪ್ರಶ್ನೆ. ಕೊನೆಗೆ ಅವರು 5 ಜನ ಮದುವೆ ಆಗ್ತಾರೆ ಅಂತಂದಾಗಲೂ ಆರಂಭದಲ್ಲಿ ಅವನಿಗೆ ಸಮಸ್ಯೆ ತೀರಲಿಲ್ಲ ಅಂತಂದ್ರು. ಯಾವಾಗ ವೇದವ್ಯಾಸರು ಅದರ ಸ್ವರೂಪವನ್ನೇನು ಬಿಡಿಸಿ ಹೇಳಿದ್ರು, ಅವಳು ಒಬ್ಬಳೇ ಮದುವೆ ಆಗುವುದಲ್ಲ, ಅವಳಲ್ಲೇ 5 ಜನ ಇದ್ದಾರೆ, ಅದರಿಂದಾಗೆ 5 ಜನರೇ 5 ಜನರನ್ನು ಮದುವೆ ಆಗ್ತಾ ಇರುವುದು ಅಂತ ಹೇಳಿದ ಮೇಲೆ ದ್ರುಪದ ಒಪ್ಪಿಕೊಂಡು ಪಾಂಡವರನ್ನು ಇನ್ನಷ್ಟು ಹಚ್ಚಿಕೊಂಡ. ಅವನಿಗೆ ತುಂಬ ಇಷ್ಟ ಆಗೋಯ್ತು. ಆಮೇಲೆ ಸುಮಾರು 1-1.5 ವರ್ಷಗಳ ಕಾಲ ಅವರು ಆ ದ್ರುಪದನ ಪಾಂಚಾಲ ದೇಶದಲ್ಲೇ ಇದ್ದರು. ಅವನೀಗ ಪಾಂಡವರ ಪರವಾಗಿ ಯುದ್ಧಕ್ಕೆ ಬಂದಿದ್ದಾನೆ ಅಂತಂದರೆ ಇದು ಸಾಮಾನ್ಯ ವ್ಯವಸ್ಥೆ ಅಲ್ಲ. ಇನ್ನು ವಿರಾಟ, ಅವನು 1 ವರ್ಷ ವಿರಾಟ ಅವರ ಸೇವೆಯನ್ನು ಪಡ್ಕೊಂಡಿದ್ದ. ಅವನಿಗೆ ಒಂಥರ ಅವರನ್ನು ಸೇವೆಗೆ ಇಟ್ಕೊಂಡು ಬಿಟ್ಟಿದ್ದೆ ಅಂತ ಒಳಗೆ ಪ್ರಿಕ್ ಬೇರೆ. ನನ್ನ ಒಬ್ಬ ಸಲಹೆ ಸೂಚನೆಗೆ ಕೊಡ್ಲಿಕ್ಕೆ ಒಬ್ಬ ಕೂತಿದ್ದ, ಒಬ್ಬ ಅಡಿಗೆ ಮನೆಗೆ ಬಂದು ಕೂತಿದ್ದ, ಒಬ್ಬ ಅಶ್ವಪಾಲನಾಗಿದ್ದ, ಒಬ್ಬ ಗೋಪಾಲನಾಗಿದ್ದ, ಒಬ್ಬ ನಾಟ್ಯಶಾಸ್ತ್ರ ಹೇಳಿಕೊಡ್ಲಿಕ್ಕೆ ಕೂತಿದ್ದ. ಇಂಥ ಮಹಾಮಹಿಮರಾದವರನ್ನೆಲ್ಲ ನನ್ನ ಮನೆಯಲ್ಲಿ ಸಾಮಾನ್ಯ ವ್ಯವಸ್ಥೆಗೆ ಸೇರಿಸಿಕೊಂಡು ಬಿಟ್ಟನಲ್ವಾ ಅಂತ ಒಳಗಿತ್ತು. ಹಾಗಾಗಿ ಅವನಿಗೆ ಪಾಂಡವರಿಗೆ ಸರ್ವಥಾ ಶರಣು, ನೀವು ಏನು ಕೆಲಸ ಹೇಳಿದ್ರು ಜೀವ ಬಿಡ್ಲಿಕ್ಕೂ ತಯಾರು ಅಂತ ಬಂದಿದ್ದ. ಇನ್ನು ದೃಷ್ಟಕೇತು ಯಾರು ಅಂದರೆ ಚೇದಿಯ ಮಗ, ಚೇದಿ ರಾಜನಾದ ಶಿಶುಪಾಲನ ಮಗ. ಶಿಶುಪಾಲನಿಗೆ ಒಬ್ಬಳು ಮಗಳಿದ್ಲು ದೇವಕಿ ಅಂತ. ಆ ದೇವಕಿಯನ್ನ ಯಾರು ಧರ್ಮರಾಜನಿಗೆ ಕೊಟ್ಟು ಮದುವೆ ಮಾಡಿದ್ರು. ಹಾಗಾಗಿ ತನ್ನ ತಂಗಿ ಧೃತರಾಷ್ಟ್ರನಿಗೆ ಹೆಂಡತಿ. ಶಿಶುಪಾಲ ಅಂತೂ ಕೃಷ್ಣನನ್ನ ಮೊದಲಿನಿಂದಲೂ ವಿರೋಧಿಸಿದವಾದ್ರಿಂದಾಗಿ ಅವನ ನಡೆ ದೃಷ್ಟಕೇತುವಿಗೆ ಏನು ಇಷ್ಟ ಆಗಲಿಲ್ಲ. ಅಲ್ಲಿ ಅವನು ಸತ್ತ ಮೇಲೆ ಪಾಂಡವರೇ ಸ್ವತಃ ಅದು ಕೃಷ್ಣನ ಮುಂದಾಳುತ್ವದಲ್ಲಿ ದೃಷ್ಟಕೇತುವನ್ನ ರಾಜನನ್ನಾಗಿ ಮಾಡಿದ್ರು. ಇದು ಒಂದು ಕಡೆ ಅಲ್ಲ, ಕೃಷ್ಣ ಎಲ್ಲ ಕಡೆಯಲ್ಲೂ ಕೂಡ ಎಲ್ಲಿ ಹೋದ್ರು ಕೃಷ್ಣನಿಗೆ ಯಾಕೆ ಈ ಗೀತೆ ಹೇಳುವ ಅರ್ಹತೆ ಇದೆ ಅಂದರೆ ಇದು ಒಂದು ನಾವು ಮಾಪನವಾಗಿ ಇಟ್ಕೊಳ್ಬೇಕಾದದ್ದು. ಯಾವತ್ತೂ ಯಾವ ರಾಜ್ಯವನ್ನು ಕೂಡ ತನಗೆ ಕೈಯಾರೆ ಅಧಿಕಾರ ಬಂದಾಗಲೂ ಅದನ್ನು ಆಸೆ ಪಡಲಿಲ್ಲ ಅವನು. ಮೊದಲಿಗೆ 11ನೇ ವರ್ಷದ ಹುಡುಗ ಕಂಸನನ್ನ ಕೊಂದಾಗ ಇಡೀ ಮಥುರೆ ಅವನ ಕೈಯಲ್ಲಿತ್ತು. ಮಥುರೆ ಅಂದರೆ ನೀವು ಪುಟ್ಟ ಊರು ಅಂತ ಅನ್ಕೊಳ್ಬೇಡಿ. ಕಂಸನ ಕೈಯಲ್ಲಿ ಇದ್ದದ್ದು ಸಾಮಾನ್ಯ ಅಲ್ಲ. ಕಂಸನ ಕೈಯಲ್ಲಿದ್ದದ್ದು ದೆಹಲಿಯ ಮೇಲ್ಭಾಗ, ಅಂದರೆ ಇಂದ್ರಪ್ರಸ್ಥದಿಂದ ಮೇಲ್ಭಾಗದ ಗಾಂಧಾರ ದೇಶ, ನಾವು ಇವತ್ತು ಹೇಳುವ ಪಾಕಿಸ್ತಾನ, ಅಫ್ಘಾನಿಸ್ತಾನ, ಮ್ಲೇಚ್ಛ ದೇಶ, ಅದರ ಆಚೆಗಿನ ಎಲ್ಲ ಇವತ್ತು ಯಾವುದು ಐರೋಪ್ಯ ದೇಶಗಳು ಅಂತ ಹೇಳ್ತೇವೆ ಅಥವಾ ಅಬುದಾಬಿ ಮೊದಲಾದ ದೇಶಗಳನ್ನು ಹೇಳ್ತೇವೆ, ಅಷ್ಟೂ ವ್ಯವಸ್ಥೆಯನ್ನು ನೋಡ್ಕೊಳ್ತಾ ಇದ್ದವ ಕಂಸ. ಅದರಿಂದ ಅಷ್ಟು ದೊಡ್ಡ ರಾಜ್ಯಭಾರದ ಜವಾಬ್ದಾರಿ ಅನಾಯಾಸವಾಗಿ ಸಿಕ್ತಿತ್ತು. ಕೃಷ್ಣ ಅದನ್ನು ತಗೊಳ್ಳಿಲ್ಲ. ನ್ಯಾಯವಾಗಿ ಅವರ ಅಪ್ಪನನ್ನ ಬಂಧನದಲ್ಲಿ ಇರಿಸಿದ್ದನ್ನು ಬಿಡಿಸಿ ತಂದು ಕೂಡಿಸಿದ. ಇನ್ನೊಂದು ಕಡೆಯಿಂದ ನರಕಾಸುರನನ್ನು ಕೊಂದ. ಇವನು ಸಾಮಾನ್ಯ ಅಲ್ಲ ರೀ. ನಾವು ಸಾಮಾನ್ಯ ಕಥೆಯಲ್ಲಿ ಕೇಳುವಾಗ ನರಕಾಸುರ ಹೆಣ್ಮಕ್ಳನ್ನು ಅಪಾರ ಮಾಡಿದ ಇಷ್ಟೇ ಅಲ್ಲ, ಅದಕ್ಕಿಂತ ಅವನ ವ್ಯಕ್ತಿತ್ವ ವ್ಯಾಪ್ತಿ ತುಂಬ ದೊಡ್ಡದಿದೆ. ನಾವು ಹೇಳುವ ಅವನು ಆಳುವ ರಾಜ್ಯದ ಊರಿನ ಹೆಸರು ಪ್ರಾಗ್ಜ್ಯೋತಿಷಪುರ ಅಂತ. ಪ್ರಾಗ್ಜ್ಯೋತಿಷಪುರ ಅಂದರೆ ಸೂರ್ಯೋದಯದ ನಾಡು ಅಂತ. ಪ್ರಾಕ್ ಮೊದಲು ಸೂರ್ಯನ ಬೆಳಕು ಬೀಳುವ ಜಾಗ ಅಂತ. ನಾವು ಇವತ್ತದನ್ನು ಟೆಕ್ಸ್ಟ್ ಬುಕ್ಕಲ್ಲಿ ಓದುವಾಗ ಜಪಾನ್ ದೇಶಕ್ಕೆ ಸೂರ್ಯೋದಯದ ನಾಡು ಅಂತ ಕರೀತೇವೆ. ಅದು ಅವನ ವಶದಲ್ಲಿತ್ತು. ಋಷಿಕಾಹ, ಚೀಣಾಹ, ಹೂಣಾಹ, ರಷ್ಯಾ, ಮಂಗೋಲಿಯಾ, ಆಮೇಲೆ ಚೀನಾ, ಇದಿಷ್ಟೂ ಭಾಗದ 7 ಸಿಸ್ಟರ್ಸು ಅಂತ ನಾವೇನು ಸಣ್ಣ ಪುಟ್ಟ ರಾಜ್ಯಗಳು ಅಂತ ಹೇಳ್ತೇವೆ, ಅದರ ಮಧ್ಯದಲ್ಲಿರುವುದು ಈ ಪ್ರಾಗ್ಜ್ಯೋತಿಷಪುರ. ಅದಕ್ಕೆ ಇನ್ನೊಂದು ಹೆಸರು ಅಸಮ ಅಂತ. ಅಸಮ ಅಂದರೆ ಅದು ದೇವದುರ್ಗ ಅದಕ್ಕೆ ಸಮನಾದ ಮತ್ತೊಂದು ಕೋಟೆಯ
ರಕ್ಷಣೆ ಇರುವ ಹಾಗಿನ ವ್ಯವಸ್ಥೆ ಇನ್ನೊಂದು ಯಾವ ರಾಜ್ಯಕ್ಕೂ ಇರಲಿಲ್ಲ. ಅಂಥ ಅದ್ಭುತ ದೇವತೆಗಳು ಕೂಡ ಅದರೊಳಗೆ ಪ್ರವೇಶ ಮಾಡಿ ಏನಿದೆ ಅಂತ ಒಂದು ಸರ್ತಿ ಅವರಿಗೆ ಹುಡುಕ್ಲಿಕ್ಕೆ ಆಗಲಿಲ್ಲ ಅಂತ ಹೇಳ್ತಾರೆ, ಅಷ್ಟು ದುರ್ಗಮ. ಅದೇ ಅಸಮವೇ ನಾವಿವತ್ತು ಅಸ್ಸಾಂ ಅಂತ ಹೇಳುದು. ಅಸ್ಸಾಮನ್ನೇ ಅಸಮ ಅನ್ನುವ ಶಬ್ದದಿಂದ ಹೇಳುದು. ಅಲ್ಲಿ ನಿಂತು ಅದು ಕಣಿವೆಗಳ ರಾಜ್ಯ, ಮೊದಲೇ ಪ್ರಾಕೃತಿಕವಾಗಿ ರಕ್ಷಣೆ ಅದು. ಅದರ ಮೇಲೆ ಅವನಿಗೆ 6 ಜನ ವಿಚಿತ್ರವಾದ ಶಕ್ತಿಯುಳ್ಳ ಮಂತ್ರಿಗಳಿದ್ರು. ಅವರಿಗೆಲ್ಲರೂ ಕೂಡ, ಅದರಲ್ಲಿ ಒಬ್ಬ ಮುರ ಪ್ರಧಾನನಾದವನು. ಮುರ ಅಂತಂದರೆ ಅವನು ಮಾಯಾವಿಯ ಸ್ಥಾನದಲ್ಲಿ ಅವನನ್ನು ಬೀಟ್ ಮಾಡೋರು ಇರಲಿಲ್ಲ. ಅಂಥವನು ಇಡೀ ಕೋಟೆಗೆ ಪ್ರಾಕೃತಿಕವಾದ ರಕ್ಷಣೆಯ ಜೊತೆಗೆ ತನ್ನ ಮಂತ್ರದ ಬಲವನ್ನೂ ಇರಿಸಿ ಮಾಯಾಶಕ್ತಿಗಳಿಂದ ರಕ್ಷಣೆ ಮಾಡಿದ್ದ. ಅಂಥ ಕೋಟೆಯನ್ನು ಭೇದಿಸಿ ಕೃಷ್ಣ ಹೋಗಿ ಅಲ್ಲಿರುವ 16,100 ಜನ ಹೆಣ್ಣು ಮಕ್ಕಳನ್ನು ಬಿಡಿಸಿ ಕೊನೆಗೆ ಅವನನ್ನು ಕೊಂದಾಗ ಮತ್ತೆ ಒಳ್ಳೆ ರಾಜ್ಯ ಸಿಕ್ಕಿತ್ತು ಕೃಷ್ಣನಿಗೆ. ಯಾರೂ ಕೇಳೋರ್ಲಿಲ್ಲ. ಅವನ ಮಗನನ್ನು ಭಗದತ್ತನನ್ನು ಕೂಡಿಸಿದ. ನೀನು ಈ ರಾಜ್ಯವಾಡು, ನನಗೆ ಮಾಡಿಕೊಡಬೇಕಾದ ಕೆಲಸ ಈ ಹೆಣ್ಮಕ್ಳಿಗೆಲ್ಲ ವ್ಯವಸ್ಥೆ ಮಾಡು, ಚೆನ್ನಾಗಿರುವ ದಿರಿಸು ಅಭ್ಯಂಗ ಮಾಡಿಸಿ ಬಟ್ಟೆ ಕೊಡಿಸಿ ಕಳುಹಿಸು ಅಂತ ಅವನು ಬಹಳ ಆತ್ಮೀಯತೆಯಿಂದ ಮಾಡಿದ. ಮುಂದೆ ಕೌರವರ ಪಕ್ಷ ಸೇರಿದ ಅನ್ನೋದು ಬೇರೆ. ಆದರೆ ರಾಜ್ಯವನ್ನು ಪಡೆಯುವ ಸಂದರ್ಭ ಇದ್ದಾಗ ಕೃಷ್ಣನನ್ನು ಬಳಸಿಕೊಳ್ಳಿಲ್ಲ. ಇನ್ನೊಂದು ಪ್ರಧಾನವಾದದ್ದು, ನಾನು ಉಳಿದಿದ್ದೆಲ್ಲ ಚಿಕ್ಕ ಪುಟ್ಟದ್ದು ಹೇಳಿಕ್ಕೆ ಹೋಗಲಿಲ್ಲ, ಪ್ರಧಾನವಾದದ್ದು 3 ನೀವು ಗಮನಿಸಿ. ಒಂದು ಕಡೆಯಿಂದ ಭಾರತದ ಒಂದು ಮೇಲ್ಭಾಗದ ಕೊನೆಯಲ್ಲಿ ದೆಹಲಿ, ಆ ಭಾಗದ ಮಥುರ, ಇನ್ನೊಂದು ಈ ಕೊನೆಯಲ್ಲಿ ಅಂದರೆ ಅಸ್ಸಾಂ ಅಂದರೆ ದೇಶದ ಇನ್ನೊಂದು ತುದಿ, ಇನ್ನೊಂದು ಮಧ್ಯ ಮಗಧ ಅಂತಂದರೆ ಜರಾಸಂಧ ಇದ್ದ ಇವತ್ತಿನ ಬಿಹಾರ. ಈ ಬಿಹಾರದ ಜಾಗದಲ್ಲಿ ಇದ್ದವನು ಜರಾಸಂಧ. ಈ ಜರಾಸಂಧನ ಕೈಯಲ್ಲಿ 22,800 ರಾಜಕುಮಾರರಿದ್ದರು. ಅವರೆಲ್ಲರನ್ನೂ ಕೂಡ ರುದ್ರಯಾಗದಲ್ಲಿ ಬಲಿ ಕೊಟ್ಟು ತಾನು ದೇಶದ ಪರಮಾಧಿಕಾರವನ್ನು ಸಾರ್ವಭೌಮ, ನಿಜವಾಗಿ ಕ್ಷತ್ರಿಯನಾದವನಿಗೆ ಯುದ್ಧದಲ್ಲಿ ಹೋಗಿ ಗೆದ್ದು ಸಾರ್ವಭೌಮನಾಗಬೇಕು, ಚಕ್ರವರ್ತಿ ಆಗಬೇಕು, ರಾಜಸೂಯ ಯಾಗ ಮಾಡುವ ಮೂಲಕ ಮಾಡಬೇಕು. ಅದರ ರಾಜಸೂಯಗದ ಪ್ರಧಾನ ದೇವತೆ ವಿಷ್ಣು, ಅವನಿಗದಾಗಲ್ಲ. ಆದ್ರಿಂದಾಗಿ ಅವನು ಗಂಗೆಯಲ್ಲಿ ಮುಳುಗ್ತಿರ್ಲಿಲ್ಲ ಅಂತೆ, ಗಂಗೆ ಹತ್ರ ಹೋಗ್ತಿರ್ಲಿಲ್ಲ. ಇರ್ತಾರೆ ಈಗಲೂ ಅಂಥವ್ರು ಇರ್ತಾರೆ, ಅದ್ರ ಹೆಸರು ಕೇಳಿದ್ರೆ ಆಗಲ್ಲ, ಜೈ ಶ್ರೀರಾಮಂದ್ರೆ ಉರಿದು ಬೀಳುತ್ತೆ ಮೈ, ಇಂಥದ್ದು ಎಲ್ಲ ಕಾಲದಲ್ಲೂ ಇರ್ತಾರೆ. ಅದರಿಂದಾಗಿ ಅವನು ಅಂತಹ ಒಂದು ವಾತಾವರಣವನ್ನು ನಿರ್ಮಿಸಿ ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಅಂತ ಒಂದು ಲಾರ್ಡ್ ವೆಲ್ಲೆಸ್ಲಿ, ನಮ್ಮ ಬ್ರಿಟಿಷ್ ಅಧಿಕಾರಿಯೊಬ್ಬ, ಆಗದ ದೇಶದಲ್ಲಿ ಯಾರಿಗೆ ಮಕ್ಕಳಿಲ್ವೋ ಅವರು ಮುಂದೆ ದತ್ತು ತಗೊಳ್ಳಿಕ್ಕಿಲ್ಲ, ಅದನ್ನು ಈಸ್ಟ್ ಇಂಡಿಯಾ ಕಂಪನಿ ತಗೊಳ್ಳುತ್ತೆ ಅಂತ ಮಾಡಿದ್ದಲು. ಇದನ್ನು ಮೊದಲು ಶುರು ಮಾಡಿದವನು ಜರಾಸಂಧ, ಅವನ ಪೂರ್ವದ ಅಜ್ಜ. ಅವನೇನು ಮಾಡಿದ ಅಂದರೆ, ಆ ಕಾಲದಲ್ಲಿ ರಾಜಕುಮಾರರು ಇಲ್ಲ ಅಂದರೆ ಅವರು ತಲೆ ಕಡದ ಮೇಲೆ ಅಧಿಕಾರ ತನಗೆ. ಆಗೇನು ಮಾಡಿದರು, ಹೆಣ್ಮಕ್ಕಳನ್ನು ಯಾರಾದರೂ ಕ್ಷತ್ರಿಯ ವ್ಯಕ್ತಿಗೆ ಕೊಟ್ಟು, ಈಗ ವಸುದೇವನನ್ನು ಅನೇಕರಿಗೆ ಒಂದೊಂದು ವರ್ಷದಲ್ಲಿ ಇದ್ದು ನೀನಲ್ಲಿ ಮಕ್ಕಳನ್ನು ಪಡೆದು ವಾಪಸ್ ಹೊರಬೇಕು, ನಿಂಗೆ ಈ ರಾಜ್ಯದಲ್ಲಿ ಏನು ಅಧಿಕಾರ ಇಲ್ಲ, ಅಲ್ಲಿ ಹುಟ್ಟಿದ ಮಕ್ಕಳನ್ನು ನಮಗೆ ಬಿಟ್ಟು ಹೋಗಬೇಕು. ಹೀಗೊಂದು ವ್ಯವಸ್ಥೆಯಿಂದ ಪುತ್ರಿಕಾ ಪುತ್ರ ಧರ್ಮ ಅಂತ ಇತ್ತು. ಈ ಸಮಸ್ಯೆಯನ್ನು ಪರಿಹರಿಸಲಿಕ್ಕೋಸ್ಕರ ನರಕಾಸುರ ಬಂದದ್ದು. ಆ ಹೆಣ್ಮಕ್ಕಳನ್ನೆಲ್ಲ ನಾನು ಕರ್ಕೊಂಡು ಹೋಗ್ತೇನೆ, ಗಂಡು ಮಕ್ಕಳನ್ನೆಲ್ಲ ನೀನು ಕರ್ಕೊಂಡು ಹೋದರೆ ಇಡೀ ದೇಶ ನಮ್ಮ 3 ಆಳ್ವಿಕೆಯಲ್ಲಿ ಇರುತ್ತೆ. ಯಾಕೆಂದರೆ ಕಂಸನಿಗೆ ಅವರಿಗೆ ಏನೊಂದು ಇಂಟರ್ಲಿಂಕು ಅಂದರೆ, ಕಂಸನಿಗೆ 2 ಹೆಣ್ಣು ಮಕ್ಕಳನ್ನು ಜರಾಸಂಧ ಮದುವೆ ಮಾಡಿ ಕೊಟ್ಟಿದ್ದ, ಅಸ್ಥಿ ಮತ್ತು ಪ್ರಾಸ್ತಿ ಅಂತ. ಎಲ್ಲ ಆಸ್ತಿ ಪ್ರಾಸ್ತಿ ಅಂತ ಮಾಡಿಬಿಡ್ತಾರೆ, ಅದು ಅಸ್ಥಿ ಮತ್ತು ಪ್ರಾಸ್ತಿ ಅಂತ 2 ಹೆಸರು. ಆ 2 ಅವನ ಸಂಪರ್ಕದಲ್ಲಿ ಇದ್ರಾದ್ರಿಂದಾಗಿ ಕಂಸನಿಗೊಂದು ಸಿಕ್ಕಾಪಟ್ಟೆ ಧೈರ್ಯ, ಜರಾಸಂಧನ ಅಳಿ ಆದ್ರಿಂದಾಗಿ ನನ್ನನ್ನು ಯಾರು ಎಲ್ಲಿಯೂ ಏನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತ. ಅದಕ್ಕೆ ಕೃಷ್ಣ ಫಸ್ಟ್ ಅದನ್ನೇ ಮುರಿದ, ಆಮೇಲೆ ಹೋಗಿ ನರಕಾಸುರನನ್ನು ಕೊಂದ, ಆಮೇಲೆ ಜರಾಸಂಧನನ್ನು ಮುಗಿಸ್ತಾ ಒಂದು ರೀತಿಯಲ್ಲಿ ಈ ದೇಶವನ್ನು ಬಹಳ ಮುಖ್ಯವಾದ 3 ಭಯೋತ್ಪಾದಕರಿಂದ ಪಾರು ಮಾಡಿದ. ಆದರೆ ಬರೀ ಭಯೋತ್ಪಾದನೆಯನ್ನು ನಿರ್ಮೂಲನೆ ಮಾಡಿದರೆ ಸಾಕಾಗುದಿಲ್ಲ, ಭಯ ಒಳಗಿಂದ ಹಾಗೆ ಇರುತ್ತೆ. ಮತ್ತೆ ದಯೋತ್ಪಾದನೆ ಮಾಡಬೇಕು ಅನ್ನೋ ದೃಷ್ಟಿಯಿಂದ ಪಾಂಡವರನ್ನು ಮತ್ತೆ ಸ್ಥಾನದಲ್ಲಿ ಕೂಡಿಸಬೇಕು ಅಂತ ಮತ್ತೆ ಕೆಲವು ಕ್ರಿಮಿಕೀಟಗಳಿದ್ದಂತೆ ದುರ್ಯೋಧನಾದಿಗಳನ್ನು ಮುಗಿಸುವ. ಸಾಮಾನ್ಯವಾಗಿ ದೇಶದ ಪ್ರಭಾವದ ದೃಷ್ಟಿಯಿಂದ ದುರ್ಯೋಧನ ಚಿಕ್ಕವನಾದರೂ ಒಳಗಿನ ಒಂದು ಪ್ರಭಾವನೆಂದರೆ ರಾಜ್ಯದ ದೃಷ್ಟಿಯಿಂದ ಪ್ರಭಾವ ಬೀರುವುದರಲ್ಲಿ ಸಣ್ಣವನಾದರೂ ಬೌದ್ಧಿಕವಾಗಿ ಪ್ರಭಾವ ಬೀರುವುದರಲ್ಲಿ ತುಂಬ ವ್ಯಾಪ್ತವಾದಂತಹ ಶಕ್ತಿ ಆಗಿತ್ತು. ಆದ್ರಿಂದಾಗಿ ಅದನ್ನು ಮುಗಿಸ್ಲೇಬೇಕಿತ್ತು. ಅದಕ್ಕೋಸ್ಕರ ಕೃಷ್ಣ ಇನ್ನು ಹೀಗೆ ಕಾಶ್ಮೀರದ ದೇಶಕ್ಕೆ ಹೋದಾಗ ಅಲ್ಲಿ ಒಬ್ಬ ದಾಮೋದರ ಅನ್ನುವ ರಾಜ ಕೃಷ್ಣನನ್ನ ಕಾಲು ಕೆದರ್ಕೊಂಡು, ಅವನು ಜರಾಸಂಧನ ಪಕ್ಷದಲ್ಲಿದ್ದ, ಯುದ್ಧ ಮಾಡಿ ಸತ್ತ. ಕೊನೆಗೆ ಅವನ ಹೆಂಡತಿಯನ್ನ ಯಶೋಮತಿಯನ್ನ ತಾನೇ ಸಿಂಹಾಸನದಲ್ಲಿ ಕೂಡಿಸಿ, ಗರ್ಭಿಣಿಯಾದವಳನ್ನು ಕೂಡಿಸಿ, ನಮ್ಮ ದ್ವಾರಕೆಯಿಂದ ನಿಮಗೆ ಸೇನೆಯ ಸೌಲಭ್ಯ ಇರುತ್ತೆ, ಯಾವಾಗ ಬೇಕಾದರೂ ಅಲ್ಲಿಗೆ
ನೀನು ರಾಜ್ಯಭಾರ ಮಾಡು, ಮಗು ನಿನಗೆ ಸಾಮರ್ಥ್ಯಕ್ಕೆ ಬರುವ ತನಕವೂ ಕೂಡ ನಮ್ಮ ಪೂರ್ತಿ ಬೆಂಬಲ ಇರುತ್ತೆ ಅಂತ ಕೂಡಿಸಿದವನು. ಹಾಗೆ ಕರುಷ ದೇಶದಲ್ಲಿ, ಕಾಶಿ ದೇಶದಲ್ಲಿ, ಆಮೇಲೆ ಕರವೀರ ದೇಶದಲ್ಲಿ ಎಲ್ಲೆಲ್ಲಿ ಯುದ್ಧ ಆದಾಗ ಅವನ ಹತ್ರ ಸತ್ರೋ ಎಲ್ಲೂ ಕೂಡ ಕೃಷ್ಣ ಅಧಿಕಾರವನ್ನು ಸ್ವೀಕರಿಸಲಿಲ್ಲ. ತಾನು ಒಂಥರ ಕಿಂಗ್ ಆಗಲಿಲ್ಲ, ಕಿಂಗ್ ಮೇಕರ್ ಆದ ಅಷ್ಟೇ. ಎಲ್ಲ ರಾಜರನ್ನು ಕೂಡ ತಾನು ನೆಲೆಗೊಳಿಸಿ ಆಯಾ ಸ್ಥಾನದಲ್ಲಿ ಅವರಿಗೆ ಅವರ ಅಧಿಕಾರವನ್ನು ನಡೆಸಲಿಕ್ಕೆ ಬೇಕಿರುವ, ಸ್ವಧರ್ಮವನ್ನು ಪಾಲಿಸಲಿಕ್ಕೆ ಬೇಕಿರುವ ಅವಕಾಶವನ್ನು ಮಾಡಿಕೊಟ್ಟ. ಹಾಗಾಗಿ ದೃಷ್ಟಕೇತು ಶಿಶುಪಾಲ ಸತ್ತಾಗ ಕೃಷ್ಣನಿಂದ ಮತ್ತೆ ಯೋಜಿತನಾಗಿ ಮುಂದೆ ಆಳ್ವಿಕೆಯನ್ನು ನಡೆಸಿದವ. ಹಾಗಾಗಿ ಅವನಿಗೆ ಪಾಂಡವರ ಬಗ್ಗೆ ಬಹಳ ಆತ್ಮೀಯತೆ ಇದೆ. ಕೃಷ್ಣನ ಬಗ್ಗೆ, ಕೃಷ್ಣ ಅಲ್ಲಿ ಇದ್ದಾನೆ ಅಂದಮೇಲೆ ನಾನು ಅಲ್ಲೇ ಇರಬೇಕು ಅಂತ ನಿಂತು ಬಿಟ್ಟಿದ್ದಾನೆ. ಇನ್ನು ಚೇಕಿತಾನಃ, ಇವನು ಇನ್ನೊಬ್ಬ ಯಾದವ ವೀರ. ವಸುತಃ ಯಾದವರಿಗೆ ಮತ್ತು ಕೌರವರಿಗೆ ತುಂಬ ಆತ್ಮೀಯವಾದ ಸಂಬಂಧ ಇತ್ತು. ಕೃಷ್ಣನ ಮಗನಾದ ಸಾಂಬನಿಗೆನೆ ದುರ್ಯೋಧನನ ಮಗಳಾದ ಲಕ್ಷಣೆಯನ್ನು ಮದುವೆ ಮಾಡಿ ಕೊಟ್ಟಿದ್ರು. ಹಾಗಾಗಿ ಬೀಗರು ಅವರು. ಆದರೆ ಇವರೆಲ್ಲ ಯಾದವರೆಲ್ಲ ಅಲ್ಲಿಗೆ ಹೋಗಿ ಬಿಟ್ರಲ್ಲ ಅಂತ ಒಂದು ಒಳಗಿನಿಂದ ಪುಕ್ಕೂ ಇದೆ. ಜೊತೆಗೆ ಅವ್ರು ಎಂಥ ವೀರರು ಅನ್ನುವ ಹೆಚ್ಚುಗಾರಿಕೆಯ ಬಗ್ಗೆ ಅವನಿಗೆ ಗೊತ್ತೂ ಇದೆ. ಅದಕ್ಕೋಸ್ಕರ ಅವರ ಹೆಸರನ್ನು ಉಲ್ಲೇಖ ಮಾಡುತ್ತಾನೆ. ಇನ್ನೊಬ್ಬ ಕಾಶಿರಾಜ, ಇದು ಇನ್ನೂ ವಿಚಿತ್ರ. ಈ ಕಾಶಿರಾಜನಿಗೆ ಒಂದು ಮಗಳನ್ನು ದುರ್ಯೋಧನನಿಗೆ ಕೊಟ್ಟಿದ್ದಾನೆ, ಒಂದು ಮಗಳನ್ನು ಭೀಮನಿಗೆ ಕೊಟ್ಟಿದ್ದಾನೆ. ವಸ್ತುತಃ ನಮ್ಮ ಕಡೆಗೆ ಕೊಡಬೇಕಿತ್ತು, ಅದೇ ಭೀಮನ ಪಕ್ಷಕ್ಕೆ ಹೋದ, ಅವನು ನಮ್ಮ ಪಕ್ಷದಲ್ಲಿ ಇರಬೇಕಿತ್ತು ಅಂತ ಅವನ ಬಗ್ಗೆ ಮತ್ತೆ ಅವರ ಎಲ್ಲ ಕಡೆಯಲ್ಲಿ ನೀವು ಗಮನಿಸಿ, ಅವರನ್ನು ಹೇಳುವಾಗ ಬಿಲ್ಲೋಜರು ಅಂತ ಕರೀತಾರೆ. ಮಹೇಶ್ವಾಸಾಹ, ಅವರನ್ನು ವೀರ್ಯವಾನ್ ಮಹೇಶ್, ಅಂದರೆ ಬಿಲ್ಗಾರಿಕೆಯಲ್ಲಿ ಅತ್ಯಂತ ನಿಪುಣರು ಅಂತ. ದೇಶದಲ್ಲೇ ಆಗ ಅವರಿಗೆ ಬಹಳ ಸ್ಟ್ಯಾಂಡರ್ಡ್ ಆದ ಒಂದು ಸ್ಥಾನ ಇತ್ತು. ಅವರು ಬಂದರೆ ಅಂದರೆ ಯುದ್ಧದಲ್ಲಿ ಬಿಲ್ಗಾರಿಕೆಯಲ್ಲಿ ಅವರನ್ನು ಮೀರುವವರಿಲ್ಲ ಅಂತ. ಅಂಥವರು ಆ ಪಕ್ಷಕ್ಕೆ ಹೋಗಿ ಬಿಟ್ಟಿದ್ದಾರಲ್ವಾ ಅಂತ ಒಳಗಿನಿಂದ ಒಂದು ದುಃಖ. ಅದರ ಜೊತೆಗೆ ಇನ್ನು ಪುರುಜಿತ್ ಮತ್ತು ಕುಂತಿ ಭೋಜ ಅಂತ ಇಬ್ಬರು ಅಣ್ಣ ತಮ್ಮಂದರು. ಇದು ಕುಂತಿಯ ಕಡೆಯಿಂದ ಸಂಬಂಧಪಟ್ಟಂತಹ ಇಬ್ಬರು ಅತ್ಯಂತ ಮಿತ್ರರು. ಅವರು ಕೂಡ ಬಹಳ ಹಳಬರು, ಒಳ್ಳೆಯ ಅನುಭವಸ್ಥರು ಮತ್ತು ವಸುದೇವ ಮೊದಲಾದವರಿಗೆಲ್ಲ ಬಹಳ ಆತ್ಮೀಯರಾದದ್ರಿಂದ ಅವರು ಆ ಕಡೆ ನಿಂತಿದ್ದಾರೆ ಅಂದರೆ ಅವರು ಪೂರ್ಣವಾಗಿ ತಮ್ಮ ಶಕ್ತಿಯನ್ನು ತೊಡಗಿಸಿ ನಮ್ಮ ವಿರುದ್ಧ ನಿಂತು ಬಿಡ್ತಾರೆ. ಇನ್ನು ಶೈಬ್ಯ, ಶಿಬಿದೇಶದ ಮನೆತನದವನು, ಅವರು ಕೂಡ ಒಂದು ರೀತಿಯಲ್ಲಿ ಪಾಂಡವರಿಗೆ ನಿಂತಿದ್ದಾರೆ ಅಂದರೆ ಅವರಿಗೆ ಬಹಳ ವಂಶದಲ್ಲಿ ಬಹಳ ಕೀರ್ತಿ ಇದೆ. ಅಂದರೆ ದಾನ ಧರ್ಮ ಮಾಡಿ ಪುಣ್ಯ ಸಂಪಾದನೆ ಮಾಡಿದ ತನ್ನ ದೇಹವನ್ನೇ ಕೆತ್ತಿ ಪಾರಿವಾಳವೊಂದನ್ನು ಅಟ್ಟಿಸಿಕೊಂಡು ಬಂದ ಹದ್ದುವಿಗೆ ಪ್ರತಿಯಾಗಿ ತಾನೇ ಕೊನೆಗೆ ಕೂತು ಅದನ್ನು, ಅಂದರೆ ಅದು ಇಂದ್ರ ಮತ್ತು ಅಗ್ನಿಯ ಒಂದು ಪರೀಕ್ಷೆಯ ನೆಪದಲ್ಲಿ ಆದಂತಹ ಘಟನೆ ಆದರೂ ಕೂಡ ಆ ರೀತಿ ಒಂದು ಸರ್ವಸ್ವವನ್ನೂ ದಾನ ಮಾಡುವಂತಹ ಒಂದು ಶಕ್ತಿ ಅವರಲ್ಲಿ ಇದ್ದದ್ರಿಂದ ಈಗಲೂ ಮನಸ್ಸನ್ನು ಸರ್ವಸ್ವವಾಗಿ ಪಾಂಡವರಿಗೆ ಕೊಡ್ತಾರೆ ಅಂತನ್ನುವ ಆ ಘಟನೆ ಅವನಿಗೆ ಒಂದು ರೀತಿಯಲ್ಲಿ ಭಯ. ಕೆಲವೊಂದು ಸರ್ತಿ ಅವ್ರ ಹತ್ರ ಶಕ್ತಿ ಇದೆಯೋ ಬಿಡುತ್ತೋ ಗೊತ್ತಿಲ್ಲ, ಆದರೆ ಪ್ರಾಣ ಇರುವ ತನಕ ಅವರಿಗೆ ನಾವು ಸಹಾಯಕರಾಗಿ ನಿಲ್ತೇವೆ ಅಂತನ್ನುವ ಒಂದು ಅಂಶ ಇದೆಯಲ್ವ, ಇದು ಯಾವಾಗಲೂ ಭಯ ಹುಟ್ಟಿಸುವಂಥದ್ದು. ಅವ್ರು ಏನೋ ಅನ್ಯಾಯ ಮಾಡಿ ಹೋಗುದು. ನೋಡಿ, ಯುದ್ಧದಲ್ಲಿ ಸಾಯ್ತೇನೆ ಅಂತ ಗೊತ್ತಾಯಿತು ಘಟೋತ್ಕಜನಿಗೆ. ಬಾಣ ಬಿಟ್ಟು ಶಕ್ತಿ ಆಯುಧದಿಂದ ಅವನು ಆಕಾಶದಲ್ಲಿ ಬೀಳ್ತಾ ಇದ್ದಾನೆ. ಅವನ ಕೊನೆಯ ಯೋಚನೆ ಏನು ಗೊತ್ತಾ? ಕೊನೆಗೆ ತನ್ನ ಮೇಲೆ ಶಕ್ತಿ ಆಯುಧ ಬಿದ್ದು ತಾನು ಸಾಯ್ತೇನೆ ಅಂತಂದಾಗ್ಲೂ ಪಾಂಡವರ ಮೇಲೆ ಬೀಳಲಿಲ್ಲ, ಸೀದಾ ಹೋಗಿ ಕೌರವರ ಸೇನೆ ಮೇಲೆ ಬಿದ್ದ. ನಾನು ಸಾಯುವಾಗಲೂ 1,00,000 ಜನ ಸೇನೆಯನ್ನು ಕೊಂದು ಸತ್ತ ಅವನು. ಅಂದರೆ ಈ ಥರದ ಆ ಡೆಡಿಕೇಶನ್ ಅಂತ ಹೇಳ್ತೇವಲ್ಲ, ಅದು ಇಲ್ಲಿರುವ ಪ್ರತಿಯೊಬ್ಬರಲ್ಲೂ ಇದೆ. ಇದು ಅವನಿಗೆ ಒಳಗಿನಿಂದ ಭಯ. ಇನ್ನು ಯುಧಾಮನ್ಯು, ಅವನು ಅಸಾಧಾರಣವಾದಂತಹ, ಅವನಿಗೆ ವಿಕ್ರಾಂತ ಅಂತ ಹೆಸರು ಕೊಟ್ಟರು. ಇನ್ನೊಬ್ಬ ಉತ್ತಮೋಜಸ್, ಅವನು ಕೂಡ ವೀರ್ಯವಾನ್ ಅಂತ ಶಬ್ದವನ್ನು ಕೊಟ್ಟರು. ಅಂದರೆ ಅವರೆಲ್ಲರೂ ಕೂಡ ಪಾಂಡವರಿಗೆ ಅತ್ಯಂತ ಹಿತಕಾರಿಗಳು, ಹಿತೈಷಿಗಳು, ಜೊತೆಗೆ ಯುದ್ಧದಲ್ಲಿ ಅತ್ಯಂತ ನಿಪುಣರು. ಇಂಥವರನ್ನೆಲ್ಲ ಕಟ್ಟಿಕೊಂಡು ನಾವು ಪಾಂಡವರನ್ನು ಎದುರಿಸುವುದು ಕಷ್ಟ ಇದೆ. ನೀವು ಭೀಷ್ಮ ಎಲ್ಲ ಮುದಿಗಳೇ. ಯಾರು ಕರ್ಣ ಅಶ್ವತ್ಥಾಮ ಇಬ್ಬರು ಬಿಟ್ಟರೆ ಇನ್ಯಾರು ನಮಗೆ ಬಹಳ ಯುದ್ಧದಲ್ಲಿ ಏನೋ ನಮಗೆ ದೊಡ್ಡ ಗಂಟನ್ನು ತಂದು ಕೊಟ್ಟಾರು ಅಂತನ್ನುವ ನಿರೀಕ್ಷೆ ಇಟ್ಟುಕೊಂಡು ಮಾಡುವಂಥದ್ದೇನೂ ಇಲ್ಲ. ಹಾಗಾಗಿ ಇಷ್ಟೂ ಜನರ ಉಲ್ಲೇಖವನ್ನು ಮಾಡುವ ಮೂಲಕ ಮಹಾಭಾರತದಲ್ಲಿ ಬಂದ ಹೆಚ್ಚಿನ ಪ್ರಧಾನವಾದ ಕ್ಯಾರೆಕ್ಟರ್ಗಳೆಲ್ಲ ಬಂದಾಯಿತು. ಅದು ಆರಂಭದಲ್ಲೇ ಒಂದು ಮಾತು ಹೇಳಿದ್ದಾನೆ, ಭೀಮಾರ್ಜುನ ಸಮಾಯುಧಿ. ಇಲ್ಲಿರುವ ಪ್ರತಿಯೊಬ್ಬರು ಕೂಡ ಅತ್ರ ಶೂರಾಹ ಮಹೇಶ್ವಾಸಾಹ, ಮಹಾ ಇಶು ಆಸ, ದೊಡ್ಡದಾದ ಬಿಲ್ಲನ್ನು ಬಾಣವನ್ನು ಇಟ್ಟು ಹೊಡೆಯಬಲ್ಲವರು ಅಂತ ಅರ್ಥ. ಅಂದರೆ ಅದರ ಅರ್ಥ ನೀಳವಾದ ತೋಳುಳ್ಳವರು, ಅದು ಲಕ್ಷಣ. ಯುದ್ಧದಲ್ಲಿ ಕ್ಷತ್ರಿಯನಿಗೆ ಮುಖ್ಯ ಲಕ್ಷಣ ಏನು ಅಂದರೆ ತೋಳು ನಿಂತಾಗ, ಕೂತಾಗಲ್ಲ, ನಿಂತಾಗ ತೊಡೆ ಮುಟ್ಟಬೇಕು. ತೊಡೆಯ ಕೆಳಜಾಗವನ್ನು ಅಂದರೆ ಮಂಡಿಯನ್ನು ತಾಗಬೇಕು. ತಾಗಿದ್ರೆ ಅವನು ಬಾಣ ಬಿಡುವಾಗ ಅದರ ಒಂದು ಅಕ್ಯುರೆಸಿ ಇರುತ್ತೆ, ತೀಕ್ಷ್ಣತೆ ಇರುತ್ತೆ, ಶಕ್ತಿ ಇರುತ್ತೆ. ಅದರ ಜೊತೆಗೆ ಅದು ಎಲ್ಲೂ ಕೂಡ ಗುರಿ ತಪ್ಪುವ ಸಾಧ್ಯತೆಗಳು ಕಮ್ಮಿ. ಅಂಥವರಾಗಿ ಪ್ರತಿಯೊಬ್ಬರು ಕಾಣಿಸ್ತಿದ್ದಾರೆ ಅವನಿಗೆ. ಎಲ್ಲರೂ ಯಾಕೆಂದರೆ ಟ್ರೈನಿಂಗ್ ಆಗಿದೆ ಯಾರ ಹತ್ರ? ಇದೇ ಭೀಮಸೇನನ ಹತ್ರ, ಇದೇ ದೃಷ್ಟದ್ಯುಮ್ನ ಹತ್ರ, ಇದೇ ಅರ್ಜುನನ ಹತ್ರ. ಹಾಗಾಗಿ ಈ ಮೂವರು ಒಬ್ಬರೇ ಸಾಕಾಗುವುದಿಲ್ಲ.
ಮೂರು ಜನ ಇದೇ ಥರದ ಟ್ರೈನಿಂಗ್ ಕೊಟ್ಟರೆ ಪ್ರತಿಯೊಬ್ಬ ಸೇನಾನಿಯೂ ಕೂಡ ಅಲ್ಲಿ ನಿಲ್ಲುವ ಪ್ರತಿಯೊಬ್ಬ ಕಾಲಾಳು ಕೂಡ ನಮಗೆ ಭೀಮಾರ್ಜುನರಂತೆ ಕಾಣಿಸ್ತಾ ಇದ್ದಾರೆ ಅಂತ ಹೇಳಿದ್ದು ಕೇವಲ ಒಂದು ಅವನ ಭಯ ಮಾತ್ರ ಅಲ್ಲ, ಅದು ಅಲ್ಲಿ ಅಂಥ ತಾಕತ್ತಿತ್ತು ಅಂತ ಗೊತ್ತಾಗುತ್ತೆ. ನಿಮ್ಗೊಂದು ಸಣ್ಣ ಅಂಶ ಈ ಗಮನಿಸಿದರೆ, ನಾವೆಲ್ಲ ಮಾತಾಡುವಾಗ ಭೀಷ್ಮ, ದ್ರೋಣ, ಕೃಪಾಕರ್ಣ ಇವರೆಲ್ಲರನ್ನು ಮಾತಾಡ್ತೇವೆ, ಅಥವಾ ಇಲ್ಲಿ ಬಂದ ಯುಧಾನ, ವಿರಾಟ, ದ್ರುಪದ ಮಾತಾಡ್ತೇವೆ. ಆದರೆ ಇನ್ನೂ 2 ಶಬ್ದ ದುರ್ಯೋಧನ ಗಮನಿಸಿದ್ದಾನೆ ನೋಡಿ. ಸೌಭದ್ರೋ ದ್ರೌಪದೇಯಾಶ್ಚ. ಸೌಭದ್ರ ಅಂದರೆ ಅಭಿಮನ್ಯು, ನಿಮಗೆ ಗೊತ್ತು, ವೀರಾವೇಶದಿಂದ ಪದ್ಮವ್ಯೂಹನನ್ನು ಭೇದಿಸಿ ಎಲ್ಲರನ್ನೂ ಮಣ್ಣು ಮುಕ್ಕುವಂತೆ ಮಾಡಿದ. ಸಾಮಾನ್ಯ ಚಕ್ರವ್ಯೂಹ ಅಂತ ಹೇಳುದು, ಭಾರತದಲ್ಲಿರುವುದು ಪದ್ಮವ್ಯೂಹ ಅಂತ ಅದರ ಹೆಸರು. ಯಾಕೆ ಅವನಿಗೆ ಭಯ ಇತ್ತು ಅಂದರೆ, ಈ ಸೌಭದ್ರ ಮತ್ತು ದ್ರೌಪದಿಯರು ಎಲ್ಲರೂ ಕೃಷ್ಣನಿಂದ ಟ್ರೈನ್ ಆದವರು. ನಿಮಗೆ ಅದರ ಸಾಕ್ಷಿ ಏನು ಅಂದರೆ, ಅವರು ಅತ್ಯಂತ ವೀರರು ಅಂತ ಅನ್ನೋದಕ್ಕೆ 18 ದಿವಸದ ಯುದ್ಧದಲ್ಲಿ ಸಾಯಲೇ ಇಲ್ಲ ಅವರು. ಬೇರೆಯವರಿಗೆಲ್ಲರೂ ಎಂತೆಂಥ ಮಹಿಮರೆಲ್ಲ ಮಣ್ಣು ಮುಕ್ಕಿದ್ರು, ಆದರೆ ಆ 5 ಜನ ಹುಡುಗರು ಪ್ರತಿವಿಂಧ್ಯ, ಶ್ರುತಕೀರ್ತಿ, ಸುತಸೋಮ ಇವರು ಯಾರೂ ಕೂಡ ಯುದ್ಧದಲ್ಲಿ ನೆಲಪಾಲಾಗಲಿಲ್ಲ. ಅಂದರೆ ಕೃಷ್ಣನಿಂದ ಎಂಥ ಟ್ರೈನಿಂಗ್ ಆಗಿತ್ತು ಅಂತ ಗೊತ್ತಾಗುತ್ತೆ. ಅದು ಪಾಂಡವರು ಕಾಡಿಗೆ ಹೋದಾಗ ಮೊದಲ 1 ವರ್ಷ ದೃಷ್ಟದ್ಯುಮ್ನ ತನ್ನ ಪಾಂಚಾಲ ದೇಶಕ್ಕೆ ಕರ್ಕೊಂಡು ಹೋದ. ಅಭಿಮನ್ಯುವನ್ನು ಮಾತ್ರ ಸುಭದ್ರೆಯ ಜೊತೆಗೆ ಕೃಷ್ಣ ಕರ್ಕೊಂಡು ಹೋಗಿದ್ದ. ಮತ್ತೆ ಕೃಷ್ಣ ಬಂದು ನಾನೇ ಇವರಿಗೆ ಟ್ರೈನಿಂಗ್ ಕೊಡ್ತೇನೆ ಅಂತ ಆ ಉಪಪಾಂಡವರನ್ನು ಕೂಡ ಕರ್ಕೊಂಡು ಹೋಗಿದ್ದ ದ್ವಾರಕೆಗೆ. ಹಾಗಾಗಿ ಅವನತ್ರ ಅಭ್ಯಾಸ ಮಾಡಿದವರಾದ್ರಿಂದ ನಮಗೆ ಇದು ಎಲ್ಲಿ ಸುಳಿವು ಸಿಗುತ್ತೆ ಅಂದರೆ, ಭಾಗವತದಲ್ಲಿ ಒಂದು ಪ್ರಸಂಗ ಬರುತ್ತೆ. ನಾರದರು ಒಂದು ಸರ್ತಿ ದ್ವಾರಕೆಗೆ ಹೋಗಿ ನೋಡಬೇಕು, ಕೃಷ್ಣನ ಮಹಿಮೆಯನ್ನು ಕಾಣಬೇಕು ಅಂತ ಬರ್ತಾರೆ. ಬಂದಾಗ ನಿಮ್ಗಲ್ಲಿ 2 ಅಧ್ಯಾಯದಲ್ಲಿ ಕೃಷ್ಣ ಏನೇನು ಮಾಡ್ತಿದ್ದ ಅನ್ನುವ ಪ್ರಸಂಗ ಹೇಳುವಾಗ ಕೆಲವು ಕಾಮನ್, ಒಬ್ಬ ಗೃಹಸ್ಥನಾಗಿ ಏನು ಮಾಡಬೇಕು, ಕೆಲವು ಮನೆಯಲ್ಲಿ ಜಪ ಮಾಡ್ತಿದ್ದ, ಕೆಲವು ಮನೆಯಲ್ಲಿ ಪೂಜೆ ಮಾಡ್ತಿದ್ದ, ಕೆಲವು ಮನೆಯಲ್ಲಿ ಹೆಂಡತಿಗೆ ಅಡಿಗೆಗೆ ತರಕಾರಿ ಹೆಚ್ಚು ಕೊಡ್ತಿದ್ದ, ಮತ್ತೊಂದು ಮನೆಯಲ್ಲಿ ಹೂ ಕಟ್ತಿದ್ದ, ಮತ್ತೊಂದು ಮನೆಯಲ್ಲಿ ನೀರು ಎಳಿತಾ ಇದ್ದ. ಬಂದ ತಕ್ಷಣ ನಾರದರ ಪಾದಕ್ಕೆ ನೀರು ಹಾಕೋದು, ಅಯ್ಯೋ ನಿಮ್ಮಿಂತ ದೊಡ್ಡವರು ನಮ್ಮ ಮನೆಗೆ ಬಂದದ್ದೇ ಭಾಗ್ಯ, ಬನ್ನಿ 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 ಅಂತ ಒಳಗೆ ತಗೊಂಡೋದು, ಒಂದು ತಂಬಿಗೆ ನೀರಿಟ್ಟ, ಬೆಲ್ಲ ಕೊಟ್ಟ, ಕುಡಿಸಿದ, ಬನ್ನಿ ಊಟಕ್ಕಿರಬೇಕು ಅಂದ. ಇನ್ನು ಸ್ವಲ್ಪ ಹೊತ್ತಿಗೆ ಮಹಾಪೂಜೆ ಆಗುತ್ತೆ, ಊಟ ಮಾಡಿ ಹೋಗ್ಬೇಕು. ಇಲ್ಲ, ಕೃಷ್ಣನ ನಿಂಚೋರು ನೋಡ್ಕೊಂಡು ಬರಬೇಕು. ಸೀದಾ ಕೃಷ್ಣ ಹೆಬ್ಬಾಗಿಲಿನ ತನಕ, ಅಂದರೆ ಕ್ರಮ, ಒಂದು ಮನೆಯಿಂದ ಬಂದು ತೋಟ ತೊನೆಯ ಬಾಗಿಲಿಗೆ ಬಂದು ಮುಖ್ಯ ದ್ವಾರದ ತನಕ ಬಿಟ್ಟು ಆಯ್ತು ಅಂತ ನಮಸ್ಕಾರ ಮಾಡಿ ಇನ್ನೊಂದು ಬಾಗಿಲು ತಿರುಗ್ತಾನೆ. ಅಲ್ಲಿ ಇನ್ನೊಂದು ಸರ್ತಿ ಬಂದ ಇನ್ನೊಬ್ಬ ಕೃಷ್ಣ. ಈ ಕಡೆ ತಿರುಗಿ ನೋಡೋಗಿ ಇಲ್ಲಿ ಕೃಷ್ಣ ಇದ್ರು, ಬನ್ನಿ 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 ಬನ್ನಿ, ನಮ್ಮ ಮನೆಗೆ ಬಂದದ್ದು ದೊಡ್ಡ ಭಾಗ್ಯ ಆಯಿತು ಅಂತ ಹೀಗೆ ಮಾತಾಡಿಸಿ ಒಂದೊಂದು ಮನೆಯಲ್ಲಿ ಕೃಷ್ಣ ಕೆಲವು ಕಡೆ ಶಸ್ತ್ರಾಭ್ಯಾಸ ಮಾಡಿಸ್ತಿದ್ದ, ಕೆಲವು ಕಡೆ ಶಾಸ್ತ್ರಾಭ್ಯಾಸ ಮಾಡಿಸ್ತಿದ್ದ, ಕೆಲವು ಕಡೆ ಕುದುರೆ ಸವಾರಿ ಮಾಡಿಸ್ತಿದ್ದ, ಕೆಲವು ಕಡೆ ಸಂಕುಲ ಯುದ್ಧ, ಅಂದರೆ 10 ಒಂದು ಕಡೆಯಿಂದ ರಥದಿಂದ ಅಟ್ಯಾಕ್ ಮಾಡ್ತಾರೆ, ಒಂದು ಕಡೆಯಿಂದ ಆನೆಯಿಂದ ಅಟ್ಯಾಕ್ ಮಾಡ್ತಾರೆ, ಒಂದು ಕಡೆಯಿಂದ ಕುದುರೆ ಮೇಲಿಂದ ಅಟ್ಯಾಕ್ ಮಾಡ್ತಾರೆ, ಕೆಲವರಿಗೆ ಕಾಲಾಡು ಒಬ್ಬ ಹಿಂದಿನಿಂದ ಚುಚ್ಚುತ್ತಾನೆ. ಆಗ ಅಷ್ಟೂ ಜನಕ್ಕೆ ಒಬ್ಬನೇ ಒಂದೇ ರೀತಿಯಲ್ಲಿ ಅಷ್ಟೂ ಜನಕ್ಕೆ ಉತ್ತರ ಕೊಡಬೇಕು. ಹೇಗೆ ಕೊಡುವುದು? ಅದು ಸಂಕುಲ ಯುದ್ಧ ಅಂತ. ಅದನ್ನು ಕೃಷ್ಣ ಅವರಿಗೆ ತಾನೇ ಒಂದು ಕಡೆಯಿಂದ ನಿಂತು ಆ ಹುಡುಗರಿಗೆ ಪಾಠ ಮಾಡುತ್ತಿದ್ದ ಅಂತ ಅಲ್ಲಿ ಉಲ್ಲೇಖ ಬರುತ್ತೆ. ಅಂದರೆ ಇದು ರಾಮನಿಗೂ ಇದೇ ಥರದ ಮಾತು ಇದೆ, ಪ್ರೇಷ್ಯ ಶಿಷ್ಯ ಗಣೇಶುಚ ಅಂತ. ರಾಮಚಂದ್ರ ನಿತ್ಯ ತನ್ನ ಹುಡುಗರಿಗೆ ಶಿಕ್ಷಣವನ್ನು ಕೊಡಲಿಕ್ಕೋಸ್ಕರ, ಅಂದರೆ ಶಸ್ತ್ರದ ಶಿಕ್ಷಣವನ್ನು ಕೊಡಲಿಕ್ಕೋಸ್ಕರ ಒಂದು ತಾಲೀಮಿನಲ್ಲಿ ಯಾವಾಗಲೂ ಅವರನ್ನು ಸಿದ್ಧಪಡಿಸ್ತಾ ಇದ್ದ ಅಂತ. ಅಂದರೆ ತನ್ನ ಹತ್ರ ಯಾರು ಪಾಠ ಕಲಿಬೇಕು ಅಂತ ಬರ್ತಿದ್ನೋ ಅವರಿಗೆಲ್ಲ ಚೆನ್ನಾಗಿ ಅಭ್ಯಾಸ ಮಾಡಿಸ್ತಿದ್ದ ಅಂತ. ಅದು ಕೃಷ್ಣನಾಗಿಯೂ ಮಾಡಿದ್ದು ಹೌದು. ಹಾಗಾಗಿ ಈ ದ್ರೌಪದಿಯರು ಯಾರಿದ್ದಾರೆ, 5 ಜನ ದ್ರೌಪದಿಯ ಮಕ್ಕಳು, ಅಂದರೆ ಪಾಂಡವರಿಗೆ ದ್ರೌಪದಿಯಲ್ಲಿ ಹುಟ್ಟಿದ ಮಕ್ಕಳ 5 ಜನರು ಕೂಡ ಅತ್ಯಂತ ಬಲಿಷ್ಠರು, ಅತ್ಯಂತ ಯುದ್ಧದಲ್ಲಿ ತನಗೆ ಎದುರಾಳಿಗಳಾಗಿ ನಿಲ್ಲಬಲ್ಲವರು ಅಂತ ಹೆದರಿ ಹೋಗಿಬಿಟ್ಟಿದ್ದಾನೆ ದುರ್ಯೋಧನ. ಹಾಗಾಗಿ ಅವನಿಗೆ ವಿಷಾದ. ಇಷ್ಟು ಹೆದರಿದ್ರೂ ಬಗ್ಗಬೇಕಿತ್ತಲ್ಲ, ಬಗ್ಗಲಿಲ್ಲ. ಅದು ಕೊನೆಗೆ ಎಲ್ಲೋ ಅವನ ಅಂತ್ಯ ತಾನೇ ಕಂಡುಕೊಂಡು ಅದನ್ನು ತಂದುಕೊಂಡ ಅಂತ ಅನ್ನೋದು ನಮಗೆ ಕೊನೆಯಲ್ಲಿ ಕಾಣುವಂತಹ ಸಂಗತಿ. ಅರ್ಜುನನು ಇದೇ ಥರದ ಮಾತುಗಳನ್ನು ಆಡಿದ. ಮೊದಲು ಅಹಂಕಾರದಿಂದ ನನ್ನ ಎದುರುಗಡೆ ನನ್ನಂಥ ಅರ್ಜುನ ಇರಬೇಕಾದ್ರೆ ಎದೆ ಕೊಟ್ಟು ಸಾಯ್ಲಿಕ್ಕೆ ಬಂದವರು ಯಾರು ಅಂತ ಪ್ರಶ್ನೆ ಕೇಳಿದಾಗ ಸೀದಾ ತಗೊಂಡು ಹೋಗಿ ಸ್ವಲ್ಪ ಕೃಷ್ಣನು ಕಿಡಿಗೇಡಿನೇ, ಎಲ್ಲೋ ದುರ್ಯೋಧನನ ಮುಂದೆ ದುಶ್ಯಾಸನ ಮುಂದೆ ನಿಲ್ಲಿಸಿದ್ರೆ ಈ ಗೀತೆ ಹುಟ್ಟುತ್ತಿರ್ಲಿಲ್ವೋ ಏನು? ಯಾಕೆಂದರೆ ಅವ್ರ ಮೇಲೆ ಕೋಪ ಇತ್ತು. ಆದರೆ ಕೃಷ್ಣ ಸೀದ ಹೋಗಿ ಭೀಷ್ಮದ್ರೋಣ ಪ್ರಮುಖತಃ ಸರ್ವೇಶಾಂಚ ಮಹೀಕ್ಷಿತಾನ್ ಉವಾಚ ಪಾರ್ಥ ಪಶ್ಯೈತಾನ್ ಸಮವೇತಾನ್ ಕುರೂನ್. ಪುಟ್ಟ ಮಕ್ಕಳಿದ್ದಾಗ ಎತ್ತಿದ ತೋಳುಗಳು, ಸ್ವಲ್ಪ ಬೆಳೆದು ನಿಂತಾಗ ಬಾಣವನ್ನು ಹಿಡಿಸಿದ ತೋಳು, ಹೆಗಲ ಮೇಲೆ ಕೈ ಹಾಕಿ ಓಡಾಡಿದ ತೋಳು ಭೀಷ್ಮ, ದ್ರೋಣ, ಅಶ್ವತ್ಥಾಮ.
ಹೀಗೆ ಇವರೆಲ್ಲರನ್ನ ಎದುರಿಸಿ ನಾವು, ಯಾಕೆಂದರೆ ಇದು ಹಿಂದಿನ ಯುದ್ಧದ ಹಾಗಲ್ಲ, ಯುದ್ಧವೇ ಹೊಸ್ತಲ್ವಲ್ಲ. ಅರ್ಜುನನಿಗೆ ಸ್ವಲ್ಪ ದಿವಸದ ಹಿಂದೆ ವಿರಾಟ ನಗರದಲ್ಲಿ ಯುದ್ಧ ಮಾಡಿ ಬಂದಿದ್ದ, ಆದರೆ ಆ ಯುದ್ಧದಲ್ಲಿ ಗೆಲುವಾದರೆ ಸಾಕು ಅಂತಿತ್ತು. ಇಲ್ಲಿ ಮಾಡು ಇಲ್ಲವೇ ಮಡಿ ಇತ್ತು. ಇವರನ್ನೆಲ್ಲ ಕಳ್ಕೊಂಡು ಹತ್ವಾವ ಭೋಕ್ಷಸೆ ಮಹಿಮ್ ಅಂತ ಕೃಷ್ಣ ಹೇಳ್ತಾನೆ. ಆದರೆ ಅವನಿಗೆ ಕಳ್ಕೊಂಡು ಅವರನ್ನು ನಾಳೆಯಿಂದ ಯಾವತ್ತಿಗೂ ನೋಡಲಿಕ್ಕೆ ಇಲ್ಲ ಅನ್ನುವ ಸ್ಥಿತಿ ಬಂದರೆ ಹೇಗೆ ಅಂತನ್ನುವ, ಯಾವಾಗಲೂ ಎಷ್ಟೇ ವಿರೋಧ ಇದ್ದರೂ ಕೂಡ ಬೆಡ್ ರಿಡನ್ ಆಗಿ ಬಿದ್ದಿರುವ ಮಂದಿ ಹತ್ರ ಹೋಗಿ ಮತ್ತೆ ದ್ವೇಷ ಸಾಧಿಸುವುದಕ್ಕೆ ಮನಸ್ಸು ಬರಲ್ಲ. ಆಗಿದ್ದಾಗೋಯ್ತು, ಕೊನೆ ಕಾಲಕ್ಕಾದರೂ ಆಗ ಒಂದು ಮನಸ್ಸಿಗೆ ಆಗುವಂತಹ ಇನ್ನು ಶರೀರತಃ ಅವರನ್ನು ಭೇಟಿಯಾಗಲಿಕ್ಕೆ, ಅಂದರೆ ಕೆಲವರಿಗೆ ಜಗಳಾಡಲಿಕ್ಕೂ ಯಾರೂ ಸಿಗುವುದಿಲ್ಲ ಅನ್ನುವ ಸ್ಥಿತಿ ಇರುತ್ತೆ. ಕನಿಷ್ಠ ಇವ್ನು ನನಗೊಬ್ಬ ಬದುಕಿನ ಇಷ್ಟು ಜೀವನದಲ್ಲಿ ಒಂದು ರಂಗಾಗಿ ಇವನ ಹತ್ರ ಒಂದು ಜಗಳಾಡ್ಲಿಕ್ಕೆ ನಾಲ್ಕು ಮಾತಿಗಾದರೂ ಸಿಕ್ಕಿದ್ನಲ್ವ ಅನ್ನೋದು ಆಗ ಅವನಿಗೆ ಪಶ್ಚಾತ್ತಾಪ ಆಗಿ ಹೋಗಲಿ, ನಮ್ಮ ಇಲ್ಲಿ ತನಕ ಆದ ಗಲಾಟೆಯನ್ನೆಲ್ಲ ಬಿಟ್ಟು ಮೈತ್ರಿ ಮಾಡ್ಕೊಳ್ಳೋಣ ಅಂತ ಶುರುವಾಗುತ್ತೆ. ಹಾಗಾಗಿ ಅಲ್ಲಿ ತನಕ ಯುದ್ಧದಲ್ಲಿ ಎಷ್ಟೆಲ್ಲ ಎದುರಿಸಿದವನು, ಇದೇ ಭೀಷ್ಮ, ಇದೇ ದ್ರೋಣ, ಇದೇ ಕರ್ಣ, ಇದೇ ಅಶ್ವತ್ಥಾಮರೇ ವಿರಾಟನ ನಗರದ ಇನ್ನೊಂದು ಭಾಗದಲ್ಲಿ ನಿಂತು ಅವನ ವಿರುದ್ಧ ಹೋರಾಟ ಮಾಡಿ ಓಡಿದವರು. ಆದರೆ ಈಗ ಅದೇ ಅಷ್ಟೂ ಜನರನ್ನು ಎದುರಿಸಬೇಕಾದ ಸ್ಥಿತಿಯಲ್ಲಿರುವ ಬದಲಾವಣೆ ಏನು ಅಂದರೆ, ಇದು ಮಾಡು ಇಲ್ಲವೇ ಮಡಿ ಅನ್ನುವ ಸ್ಥಿತಿ. ಈ ಸ್ಥಿತಿಗೆ ಅವನು ಕಂಗಾಲಾಗಿ, ಬೇಡ ನನಗೆ ಭೈಕ್ಷಮಪೀಹ, ನಾನು ಭಿಕ್ಷೆಯನ್ನು ಎತ್ತಿ ಆದರೂ ಬದುಕ್ತೇನೆ, ಆದರೆ ಗುರುನ ಹತ್ವಾಹಿ ಮಹಾನುಭಾವಾನ್, ಗುರುಗಳನ್ನು ಹತ್ಯೆ ಮಾಡಿ ಈ ಯಾರೂ ನಮ್ಮ ಹಿರಿಯರಿಲ್ಲದ ರಕ್ತಸಿಕ್ತವಾದ ಸಿಂಹಾಸನದ ಮೇಲೆ ಅದೇನು ಆನಂದ ಪಡುವುದಕ್ಕೆ ಸಾಧ್ಯ ನಾವು? ಅದರಿಂದಾಗಿ ನನ್ನ ಕೈ ನಡುಗ್ತಾ ಇದೆ, ಮನಸ್ಸು ಓಡ್ತಾ ಇದೆ, ದೇಹ ಬೆವರ್ತಾ ಇದೆ, ರೋಮಗಳು ಅದರಲ್ಲಿ ಶಾಖ ಉತ್ಪತ್ತಿ ಆದ ಹಾಗೆ ಸುಡ್ತಾ ಇದೆ, ಆಗ್ತಾ ಇಲ್ಲ ನನ್ನ ಕೈಯಲ್ಲಿ ಅಂತ ಹೇಳ್ತಾನೆ. ಕೊನೆಗೆ ಇಷ್ಟು ಹೇಳಿದ ಮೇಲೂ ಅದರ ಮಾತಿನ ಅಂಶದಲ್ಲಿ ಪ್ರತಿಯೊಂದು ಕಡೆ ಅವನು ಸಿಕ್ಕಾಪಟ್ಟೆ ಆರ್ಥಿಕವಾಗಿ ಮಾತಾಡ್ತಾನೆ. ಇದರಿಂದ ದೇಶದಲ್ಲಿ ಕ್ಷೋಭೆ ಉಂಟಾಗುತ್ತೆ, ಸಾಮಾಜಿಕವಾಗಿ ವ್ಯವಸ್ಥೆಗಳು ಹಾಳಾಗುತ್ತೆ, ಧಾರ್ಮಿಕವಾಗಿ ಅವರಿಗೆ ಶ್ರಾದ್ದಾದಿ ಕರ್ಮಗಳು ಮಿಸ್ ಆಗುತ್ತೆ, ಆರ್ಥಿಕವಾಗಿ ನಷ್ಟ ಆಗೋದು ಒಂದು ಯುದ್ಧ ಅಂತ ಅನ್ನೋದ ಮೇಲೆ ಅದು ಎಲ್ಲರಿಗೂ ಗೊತ್ತಿರುವ ಸಂಗತಿ. ಗೆದ್ರೂ ಕೂಡ ಆರ್ಥಿಕವಾಗಿ ಸೋಲೆ ಅದು. ಯಾಕೆಂದರೆ ಅಷ್ಟೂ ಕಾಲದವರೆಗೆ ಅವರು ಅದಕ್ಕೋಸ್ಕರ ಬಳಸಿದ ವ್ಯಯ ಏನಿದೆ, ಸಂಪತ್ತಿನ ಖರ್ಚು ಏನಿದೆ, ಅದನ್ನು ಮತ್ತೆ ಗಳಿಸಬೇಕು ಅಂದರೆ ಸಿಕ್ಕಾಪಟ್ಟೆ ಟ್ಯಾಕ್ಸ್ ಹಾಕಬೇಕಾಗುತ್ತೆ ಮತ್ತೆ. ಯಾಕೆಂದರೆ ಈಗಲೇ ಕಳ್ಕೊಂಡವರ ಮೇಲೆ ಮತ್ತೆ ಡಬಲ್ ಟ್ಯಾಕ್ಸ್. ಈ ಸ್ಥಿತಿಯಿಂದ ತಪ್ಪಿಸಿಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಹೀಗೆ ಎಲ್ಲ ರೀತಿಯಿಂದಲೂ ಕೂಡ ಸಾಮಾಜಿಕವಾಗಿ, ಸಾಂಸ್ಕೃತಿಕವಾಗಿ, ಧಾರ್ಮಿಕವಾಗಿ, ಆಧ್ಯಾತ್ಮಿಕವಾಗಿ ಎಲ್ಲ ದೃಷ್ಟಿಯಿಂದಲೇ ಯುದ್ಧದಲ್ಲಿ ಹಾನಿ ಅಂತ ದೊಡ್ಡ ಉಪನ್ಯಾಸ ಕೊಡ್ತಾನೆ ಕೃಷ್ಣ. ಎಷ್ಟು ಈ ಎಲ್ಲ ಯೋಚನೆಗಳನ್ನು ಕೇಳಿಯೂ ಕೇಳಿಸಿಕೊಳ್ಳದವನ ಹಾಗೆ ಪ್ರಜ್ಞಾವಾದಾಂಶ ಭಾಷಸೆ ಅಂತ ಅಂದುಬಿಟ್ಟೆ ಒಂದೇ ಮಾತಿನಲ್ಲಿ ಅಷ್ಟನ್ನು. ಯಾಕೆಂದರೆ ಯಾವ ಪ್ರಶ್ನೆಗೆ ಉತ್ತರವೇ ಕೊಡುವುದು ಸ್ವಾರಸ್ಯ ಅಲ್ವೋ ಅದನ್ನು ನೋಡುವುದೂ ಇಲ್ಲ ಅಂತ. ಯಾಕೆ ಹಾಗೆ ಹೇಳಿದ? ಹಾಗಾದರೆ ಕೃಷ್ಣ ಉತ್ತರ ಕೊಡಲಿಲ್ಲ ಅಂದರೆ ನಮಗೆ ಡೌಟ್ ಉಳೀತಲ್ವ? ಅಂದರೆ ನಿಜವಾಗಿ ಡೌಟ್ ಇಲ್ಲ, ಅಲ್ಲಿ ಕೃಷ್ಣ ಉತ್ತರ ಕೊಟ್ಟಿದ್ದಾನೆ. ಏನು ಉತ್ತರ ಕೊಟ್ಟ ಅಂದರೆ, ಒಂದು ಮಾತು ಪ್ರಧಾನವಾಗಿ ಹೇಳುವಂಥದ್ದು, ನೀನು ಯುದ್ಧ ಮಾಡದೇ ಇದ್ರೂ ಕೂಡ ಭೀಷ್ಮ, ದ್ರೋಣ, ಈ ಕರ್ಣ ಎಲ್ಲರೂ ಕೂಡ ಒಂದಲ್ಲ ಒಂದು ದಿವಸ ದೇಹ ತ್ಯಾಗ ಮಾಡಲೇಬೇಕು. ಅವರು ವಯಸ್ಸಾಗಿದೆ, ಭೀಷ್ಮ ದ್ರೋಣಾಚಾರ್ಯರಿಗೆ, ಕೃಪಾಚಾರ್ಯರಿಗೆಲ್ಲ ಅವರೆಲ್ಲ ದೇಹ ತ್ಯಾಗ ಮಾಡುವವರೇ. ಕೃಪಾಚಾರ್ಯರು ಚಿರಜೀವಿಗಳಾದರೂ ಕೂಡ ಒಟ್ಟಂತೂ ನಮ್ಮ ಸಂಬಂಧ ಒಂದಲ್ಲ ಒಂದು ಕಾಲಕ್ಕೆ ಮಿಗುವಂಥದ್ದೇನಲ್ಲ. ಹಾಗಾಗಿ ಯಾವತ್ತೋ ಒಂದು ದಿವಸ ಸಾಯುವವರು ಕ್ಷತ್ರಿಯರಿಗೆ ಒದಗುವ ಯುದ್ಧದಲ್ಲಿ ಇವತ್ತು ನಿನ್ನ ಕೈಯಲ್ಲಿ ಸಾಯಬಹುದು. ಎರಡು ಸಮಸ್ಯೆಗಳನ್ನು ಕೃಷ್ಣ ಎತ್ತಿ ತೋರಿಸಿದ್ದು. ಒಂದು, ಯುದ್ಧ ಮಾಡುವಾಗ ನಾವೇ ಗೆಲ್ತೇವೆ ಅನ್ನುವುದು ತಪ್ಪು. ಯಾಕೆಂದರೆ ಯಾರು ಬರ್ಕೊಟ್ಟಿದ್ದಾರೆ ನೀವು ಯುದ್ಧ ಮಾಡಿದರೆ ನೀವೇ ಗೆಲ್ತೀರಿ ಅಂತ? ಏನು ರಜಿ ಹಾಗೆನಾ? ರಜಿಗೊಂದು ಅಂಥದ್ದೊಂದು ವರ ಇತ್ತು. ರಘುಕುಲದ ವಂಶದಲ್ಲಿ ಒಬ್ಬ ಇದ್ದ ರಾಜ, ರಜಿ ಅಂತ ಅವನ ಹೆಸರು. ಈ ದೇವತೆಗಳಿಗೆ ದೈತ್ಯರಿಗೆ ಇಬ್ಬರಿಗೂ ಗೊತ್ತಾಯಿತು ಅವನು ಯಾವ ಪಕ್ಷದಲ್ಲಿ ಇದ್ದಾನೋ, ಅವನು ಏನು ಮಾಡಬೇಕಾಗಲಿ ಇದ್ದರೆ ಗೆಲುವು ಅಂತ. ಅವನದೇನೋ ಒಂದು ಲಕ್ಕು. ಓಡಿ ಬಂದರು ದೈತ್ಯರು. ಅಷ್ಟವರೇ ಬರುವುದಲ್ವ ಯಾವಾಗಲೂ. ಬಂದ ತಕ್ಷಣ ನೀನು ನಮ್ಮ ಪಕ್ಷಕ್ಕೆ ಬಂದು ಬಿಡು, ಎಲ್ಲ ವ್ಯವಸ್ಥೆಯನ್ನು ನಾವು ಮಾಡ್ತೇವೆ, ನೀನು ನಮ್ಮ ಪಕ್ಷದಲ್ಲಿ ಇದ್ದು ಬಿಡು ಸಾಕು ಅಂತ. ಅವನು ಸ್ವಲ್ಪ ಯೋಚನೆ ಮಾಡಿದೆ, ಇವರಿಗೆ ಯಾಕೆ ಉಪಕಾರ ಮಾಡಬೇಕು, ಆದರೆ ಉಪಕಾರ ಮಾಡಿದರೂ ಒಂದು ಲಾಭ ಆಗಬೇಕು ಅಂತ ಯೋಚನೆ ಮಾಡಿ, ನಿಮ್ಮೆಲ್ಲರ ನಾಯಕ ನಾನಾಗಬೇಕು, ನೀವು ಗೆದ್ದ ಮೇಲೆ ಅದರ ಅಧಿಕಾರ ನನಗೆ ಸಿಗಬೇಕು, ಹಾಗಿದ್ರೆ ಬರ್ತೇನೆ ಎಂದ. ಅದು ಯಾವ ಕಾಲಕ್ಕೂ ಬೇರೆ ಏನು ಬೇಕಾದರೂ ಒಪ್ಪಿಕೊಂಡರು. ಈ ದುಷ್ಟಶಕ್ತಿ ಯಾವಾಗಲೂ ಕೂಡ ಸೀಟೊಂದು ಬಿಟ್ಕೊಡಲ್ಲ, ಬೇರೆ ಏನು ಬೇಕಾದರೂ ಬಿಟ್ಕೊಡ್ತಾನೆ. ಹರ್ಕೊಂಡು ಎಷ್ಟೇ ಗಲಾಟೆ ಮಾಡಲಿ, ಏನಂದ್ರು ಅವರು ಒಂದು ಮಸಲತ್ತು ಮಾಡ್ತಾರೆ, ಇವರು ಒಂದು ಚಂಡಿಕಾಯಾಗ ಮಾಡ್ತಾರೆ, ಅವರು ಒಂದು ಚಂಡಿಕಾಯಾಗ ಮಾಡ್ತಾರೆ, ಮಾಡ್ತಾನೇ ಇರ್ತಾರೆ, ಎರಡೂ ಕಡೆಯಿಂದ ಆಗ್ತಾನೇ ಇರುತ್ತೆ.
ಆದರೆ ಯಾರು ಆ ಸ್ಥಾನ ಬಿಟ್ಕೊಳ್ಲಿಕ್ಕೆ ತರಲ್ಲ. ಅವ್ರು ಹೇಳಿದ್ರು, ಬಲಿಯನ್ನು ನಾವು ರಾಜ ಅಂತ ಒಪ್ಕೊಂಡಾಗಿದೆ, ಅದನ್ನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ, ನೀನು ಬೇರೆ ಏನು ಬೇಕಾದರೂ ಕೇಳು, ಸಂಪತ್ತು ಕೇಳು. ಅಯ್ಯೋ ನಾನೇ ರಾಜ, ನನ್ನ ಹತ್ರನೇ ಬೇಕಾದಷ್ಟು, ನಮ್ಗೆ ಅದು ಬೇಡ ಅಂದ. ಕೊನೆಗೆ ದೇವತೆಗಳು ಬಂದರು. ಇಂದ್ರನು ಮೊದಲಾದ ಎಲ್ಲ ದೇವತೆಗಳು ಬಂದು ಕೇಳಿದರು. ಕೇಳಿದಾಗ ಇದೇ ವಿಷಯವನ್ನು ಅವನು ಮತ್ತೆ ಪ್ರಸ್ತಾವ ಮಾಡಿದ. ಇಂದ್ರ ಹೇಳಿದ, ಗೆಲ್ಲುವುದು ಮುಖ್ಯ, ಮತ್ತೆ ನೋಡೋಣ ಏನು ಅಂತ. ಮೊದಲು ಆಗಬೇಕಾದದ್ದು ಸಮಸ್ಯೆ ಪಾರ ಆಗಬೇಕು ನಾವು. ಆಯಿತು, ನೀನು ಏನು ಹೇಳ್ತೀಯೋ ಅದಕ್ಕೆ ನಾನು ಒಪ್ಪಿಕೊಳ್ತೇನೆ ಅಂತ. ಕೊನೆಗೆ ಇನ್ನೊಂದು ಹೇಳ್ದ, ನಿನ್ನ ಹೆಗಲ ಮೇಲೆ ಕೂತು ನಾನು ಯುದ್ಧ ಮಾಡಬೇಕು ಅಂದ. ಅದಕ್ಕೂ ಓಕೆ ಅಂದ. ಅವನು ಕೊನೆಗೆ ಎತ್ತಾದ, ದೈತ್ಯರ ವಿರುದ್ಧ ಹೋರಾಡಿದ. ರಜಿ ಚೆನ್ನಾಗಿ ಹೋರಾಡಿದ್ದಾನೆ, ಸಾವಿರಾರು ವರ್ಷಗಳ ಕಾಲ ಯುದ್ಧ ಮಾಡಿದ್ದಾನೆ. ಯುದ್ಧ ಮಾಡಿ ದೈತ್ಯರು ಸೋತಿದ್ದಾರೆ. ಸೋತ ಮೇಲೆ ಮಾತಿನಂತೆ ನೀನೇ ಅಧಿಕಾರವನ್ನು ನಡೆಸಲಿಕ್ಕೆ ನಿನಗೆ ಅವಕಾಶ ಇದೆ, ಇದನ್ನು ನಡೆಸಬಹುದು ಅಂತ ಕೊಡ್ತಾರೆ. ಅವನು ಕೆಲವು ದಿವಸ ಆಗುತ್ತೆ, ದಿನಾ ಬರುವ ಅಪ್ಲಿಕೇಶನ್ನು ಸೈನು ನೋಡಿ 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 ನಮ್ದಾದರೆ ಬರೀ ಒಂದು ಪುಟ್ಟ ನಮ್ಮ ಅಯೋಧ್ಯೆ ಅಕ್ಕಪಕ್ಕದ ರಾಜ್ಯಗಳ ಬಗ್ಗೆ ನೋಡಿದರೆ ಮುಗಿದೋಯ್ತು. ಇಲ್ಲಿ ಏನು 3 ಲೋಕದ ಬರುತ್ತೆ, ಅಲ್ಲಿ ಹಾಗಾಗಿದೆ, ಇಲ್ಲಿ ಹೀಗಾಗಿದೆ, ಇಲ್ಲಿ ಮಳೆ ಬರಲಿಲ್ಲ, ಇಲ್ಲಿ ಬೆಳೆ ಆಗಿಲ್ಲ, ಇಲ್ಲಿ ಬಿಸಿಲು ಜಾಸ್ತಿ ಆಯಿತು, ಇಲ್ಲಿ ಚಳಿ ಹೆಚ್ಚಾಯಿತು, ಇಲ್ಲಿ ನೀರು ಕರಗಿತು, ಇಲ್ಲಿ ಕಾಡು ಒಣಗಿ ಹೋಗಿದೆ, ಇಲ್ಲಿ ಪ್ರಕೃತಿ ವಿಕೋಪ ಆಗಿಬಿಟ್ಟಿದೆ, ಇಲ್ಲಿ ಬೆಂಕಿ ಬಿದ್ದಿದೆ ಅಂತ ಬರುವ ಸೊಲ್ಲುಗಳಿಗೆ ಅವನಿಗೆ ತಲೆ ಕೆಟ್ಟೋಯ್ತು. ಇಲ್ಲಪ್ಪ, ನಂದೇ ಚೆನ್ನಾಗಿದೆ, ನೀನೇ ಇಟ್ಟುಕೋ ಅಂತ ಹೇಳಿ ವಾಪಸ್ಸು ಇಂದ್ರನಿಗೆ ಅದರ ಅಧಿಕಾರನ ವಾಪಸ್ಸು ಮತ್ತೆ ಬಿಟ್ಟು ಅಯೋಧ್ಯೆಗೆ ಬಂದ. ಅವನ ಹೆಸರು ಕಕುತ್ಸ್ಥ ಅಂತ. ಕಕುತ್ ಅಂದರೆ ಕುತ್ತಿಗೆ. ಆ ಇಂದ್ರ ಎತ್ತಾದಾಗ ಅವನ ಕುತ್ತಿಗೆಯ ಮೇಲೆ ಕೂತು ಶತ್ರುಗಳ ವಿರುದ್ಧ ಹೋರಾಡಿ ಜಯವನ್ನು ಸಂಪಾದಿಸಿದಾದ್ರಿಂದಾಗಿ ಅವನನ್ನು ಕಕುತ್ಸ್ಥ ಅಂತ ಕರೆದ್ರು. ಅದರಿಂದಾಗಿ ರಾಮನನ್ನು ಕಾಕುತ್ಸ್ಥ ಅಂತ ಕೆಲವು ಸಂದರ್ಭಗಳಲ್ಲಿ ಕರೆಯುವಂತೆ. ಹೀಗೆ ನೋಡಿ, ಒಂದು ಹೆಸರು ಇರುವುದಿಲ್ಲಿ ಕಕುತ್ಸ್ಥ ಅಂತ. ಆ ಹೆಸರಿನ ಹಿಂದೆ ಎಂಥ ಒಂದು ಚಂದದ ಕಥೆ, ಒಂದು ಇತಿಹಾಸವನ್ನು ಹೇಳುತ್ತೆ. ನಮ್ಮ ಭಾರತೀಯರ ನಿಜವಾದ ಶಕ್ತಿಯೂ ಹೆಸರೇ. ನಮ್ಮ ಹೆಸರಿನ ಹಿಂದೆ ನಮ್ಮ ಬದುಕಿನ ಒಂದು ಚಿಂತನೆ ಇದೆ. ಅಂದರೆ ಇತಿಹಾಸದ ದೃಷ್ಟಿಯಿಂದ ನೋಡಿದಾಗ ಪ್ರತಿಯೊಂದರಲ್ಲೂ ಒಂದು ವಿಶಿಷ್ಟವಾದ ನೋಡಿ. ಈಗ ರಾಮನನ್ನು ಬರೀ ರಾಮ ಅಂತ ಕರೀದಿಲ್ಲ, ಕಾಕುಸ್ಥ ಅಂತ ಕರೆದಾಗ ಒಂದು ಇತಿಹಾಸ ಬಂತು, ದಾಶರಥಿ ಅಂತ ಕರೆದಾಗ ಒಂದು ಇತಿಹಾಸ ಬಂತು, ರಾಘವ ಅಂತ ಕರೆದಾಗ ಒಂದು ಇತಿಹಾಸ ಬಂತು, ಐಕ್ಷ್ವಾಕವ ಅಂತ ಕರೆದಾಗ ಒಂದು ಇತಿಹಾಸ ಬಂತು, ಸೂರ್ಯವಂಶ ಸಂಜಾತ ಅಂದರೆ ಒಂದು ಇತಿಹಾಸ ಬಂತು. ನೋಡಿ, ಒಂದು ಹೆಸರಿನ ಹಿಂದೆ ಎಷ್ಟು ಕಥೆ ಬರುತ್ತೆ. ಅದಕ್ಕೇನೆ ನಮ್ಮನ್ನು ಸಾಮಾನ್ಯವಾಗಿ ತಮ್ಮ ಮತಕ್ಕೆ ಬದಲಾಯಿಸಿದ ತಕ್ಷಣ ಹೆಸರು ಚೇಂಜ್ ಮಾಡಿಬಿಡ್ತಾರೆ. ಎಲ್ಲಿ ನಾವು ಮತ್ತೆ ನಮ್ಮ ಮೂಲ ಬೇರಿಗೆ ಹೋಗಿಬಿಡ್ತೇವೆ ಅಂತ. ಅಧಿಕಾರಕ್ಕೆ ಬಂದ ತಕ್ಷಣ ಊರುಗಳ ಹೆಸರು ಚೇಂಜ್ ಮಾಡ್ತಾರೆ. ಅಧಿಕಾರಕ್ಕೆ ಬಂದ ತಕ್ಷಣ ರಾಜಕೀಯ ಆಡಳಿತದ ವ್ಯವಸ್ಥೆಯಲ್ಲಿ ಇರುವಂತಹ ಶಬ್ದಗಳನ್ನೆಲ್ಲ ಬದಲಾಯಿಸಿ ಬಿಡ್ತಾರೆ. ಅದನ್ನು ತಸ್ತೀಕು ಮಾಡ್ತಾರೆ, ತಹಶೀಲ್ದಾರ್ ಮಾಡ್ತಾರೆ, ಇನ್ನೇನೇನೋ ಶಬ್ದಗಳನ್ನು ಮಾಡಿ ನಮ್ಮ ನಿಜವಾದ ಸಂಬಂಧ ಏನಿತ್ತು ನಮ್ಮ ಪೂರ್ವಿಕರ ಒಳಗೆ ಅದನ್ನು ಮುಗಿಸಿಬಿಡ್ತಾರೆ. ಆದರೆ ಇಲ್ಲಿ ಸಿಗುವ ಒಂದೊಂದು ಹೆಸರು ಗಮನಿಸಿ, ದ್ರೌಪದೇಯ ಅಂದಾಗ ಬರುವ ತಾಕತ್ತು ಆ ಶಬ್ದದಲ್ಲಿ. ಈಗ ಭಾರತ ಅಂದಿದ್ದಾಗ ಹೆಸರು ಏನಿದೆ, ಅದಕ್ಕೆ ಎಷ್ಟು ಅರ್ಥ ಇದೆ. ನಮ್ಗೆ ಅದನ್ನು ಇಂಡಿಯಾ ಅಂದಾಗ ಏನಿದೆ ಅದರ ಹಿಂದೆ ಶಬ್ದ. ಭಾರತ ಅನ್ನುವ ಗೌರವ ಇದ್ದೇ ನಾನು ಮಾತಾಡ್ತೀನಿ, ಇಂಡಿಯಾ ಶಬ್ದದ ಬಗ್ಗೆ ಮಾತ್ರ ನನ್ನ ತಕರಾರು. ಭಾರತ ಅನ್ನುವಾಗ ಭಾರ ಏನಿದೆ, ಆ ಭಾರ ಹಿಂಡಿ ಹಾಕಿದಾಗಿದೆ ಅದರಲ್ಲಿ. ಇಲ್ಲವೇ ಇಲ್ಲ, ಪುಣ್ಯಕ್ಕೆ ಅವರಿಗೆ ಹಕಾರ ಬರಲಿಲ್ಲ. ಅದರಿಂದಾಗಿ, ಯಾಕೆಂದರೆ ಈ ಅವರೆಲ್ಲ ಪರ್ಷಿಯಾದವರು ಇಂಡಸ್ ನದಿಯ ವ್ಯಾಲಿಯಲ್ಲಿ ಇರುವಂತಹದ್ದಾದ್ರಿಂದಾಗಿ ಇದನ್ನು ಸಿಂಧೂ ನದಿಯ ಜಾಗದಲ್ಲಿ ಇರುವುದಾದ್ರಿಂದಾಗಿ ಅವರು ಈ ಭಾಗವನ್ನು ಇಂಡಸ್ ಕಣಿವೆ ಅಂತ ಕರೆದ್ರು. ಕೊನೆಗೆ ಪರ್ಷಿಯಾದವರು ಅದನ್ನು ಸಾ ಅಂತ ಹೇಳಲಿಲ್ಲ, ಅವರು ಹಿಂದೂ ಅಂತಂದರು. ಸಿಂಧೂ ಹೋಗಿ ಹಿಂದೂ ಆಯಿತು. ಅವರು ಸಪ್ತ ಅನ್ನೋದನ್ನು ಹಪ್ತ ಅಂತಾರೆ. ಹಾಗೆ ಇವರು ಒಂದು ವೇಳೆ ಈ ಅಕಾರ ಹೇಳುವಲ್ಲಿ ಹಕಾರ ಹೇಳಿಬಿದ್ದರೆ ಅದು ಹಿಂಡಿ ಆಗಿಬಿಡ್ತಿತ್ತು. ಪುಣ್ಯಕ್ಕೆ ಅದು ಇಂಡಿಯಾ ಆಯಿತು. ಆದರೆ ಅದರಲ್ಲಿ ಏನೂ ಇಲ್ಲ, ಹಿಂಡಿ ಹಿಪ್ಪೆ ಆಗಿ ಉಳಿದ ಶಬ್ದ ಅದು. ಆದರೆ ಭಾರತ ಶಬ್ದದ ಹಿಂದೆ ಭಾರತ, ಭಾರತ, ಭಾರತ ಎಷ್ಟು ಬಿಡಿಸಿದ್ರು ಅಷ್ಟೂ ಅರ್ಥದಲ್ಲಿ ಇತಿಹಾಸದ ಹಿನ್ನೆಲೆಯಲ್ಲಿ ಅದಕ್ಕೆ ಶಬ್ದದಲ್ಲಿ ಒಂದು ಭಾರ ಇದೆ. ಆ ಭಾರವನ್ನು ಗಮನಿಸಬೇಕು ಅಂತಂದರೆ ನಮ್ಮ ಪೂರ್ವದ ಹೆಸರಿಗೇ ನಾವು ಹೋಗಬೇಕು. ನಾವು ಎಲ್ಲಿಂದ ಬಂದಿದ್ದೇವೆ, ಎಲ್ಲಿಂದ ಈ ನೆಲವನ್ನು ನಾವು ಮುಟ್ಟಿದ್ದೇವೆ, ಯಾವ ಕಾಲದಿಂದ ನಮಗೆ ಇಂಥ ಒಂದು ಸಂಬಂಧ ಬಂದಿದೆ, ಇದರ ಇತಿಹಾಸದ ಪ್ರಜ್ಞೆ ಹೋದಷ್ಟು ಯಾರಿಗೆ ಇತಿಹಾಸದ ಪ್ರಜ್ಞೆ ಇಲ್ಲ ಅವನಿಗೆ ವರ್ತಮಾನ ಇಲ್ಲ, ಭವಿಷ್ಯ ಅಂತೂ ಇಲ್ಲವೇ ಇಲ್ಲ. ಇದು ನಿಶ್ಚಯ. ಒಂದು ಮಾತಿದೆ ಎಲ್ಲೋ ಒಂದು ಕಡೆ, ಯಾವ ದೇಶಕ್ಕೆ ಇತಿಹಾಸದ ಪ್ರಜ್ಞೆ ಇಲ್ಲವೋ ಆ ದೇಶವನ್ನು ಯುದ್ಧ ಮಾಡಿ ಸೋಲಿಸಬೇಕಾಗಿಲ್ಲ ಅಂತ, ಅವರಾಗೆ ಸತ್ತೋಗ್ತಾರೆ ಅಂತ. ಇದು ಬಹುಶಃ ನಮ್ಗೆ ಅರ್ಥ ಆಗಬೇಕಾದ ಸಂಗತಿ ಈ ಕಾಲದಲ್ಲಂತೂ. ಹಾಗಾಗಿ ಗೀತೆ ನಮಗೆ ಒಂದು ಎಚ್ಚರಿಕೆ. ಇತಿಹಾಸದ ಶಬ್ದಗಳನ್ನು ಮತ್ತೆ 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 ಅವನನ್ನು ನೋಡಿ, ಕೌಂತೆಯ ಅಂತ ಎಚ್ಚರಿಸ್ತಾರೆ, ಭರತರ್ಷಭ ಅಂತ ಅವನನ್ನು ಎಚ್ಚರಿಸ್ತಾರೆ. ಕೃಷ್ಣ ಅರ್ಜುನನನ್ನು ಸಂಬೋಧನೆ ಮಾಡುವಾಗ ಪ್ರತಿಯೊಂದು ಸಂದರ್ಭದಲ್ಲೂ ಅವನ ಪೂರ್ವದ ಇತಿಹಾಸದ ಜೊತೆಗೆ ಒಂದು ಲಿಂಕ್ ಇರುವ ಶಬ್ದವನ್ನು ಹೇಳ್ತಾನೆ. ಯಾಕೆ ಅಂದರೆ ನೀನು ಒಬ್ಬ ಬರೀ ಅರ್ಜುನ ಅಲ್ಲ ಮಾರಾಯ, ನಿನಗೊಂದು ಇತಿಹಾಸದ ಹಿನ್ನೆಲೆ ಇದೆ. ನೀನು ಅಲ್ಲಿಂದ ಬಂದು ನೀನು ಅದನ್ನು ಪ್ರತಿನಿಧಿಸಿ ಬರುವವನು, ನೀನು ಅಂಥ ಹಿನ್ನೆಲೆಯನ್ನು ಇಟ್ಟುಕೊಂಡಿದ್ದವನು. ನೀನು ಹೀಗೆ ಇದ್ದಕ್ಕಿದ್ದಾಗೆ ಏನು ನನಗೆ ಬೇಡ, ನನಗೆ ಸನ್ಯಾಸ ತಗೊಂಡ್ರೆ ಸಾಕಾಗುತ್ತೆ, ನಾನು ಕಾಡಲ್ಲಿ ಹೋಗಿ ಮೂಗಿಡ್ಕೊಂಡು ಕೂಡ್ತೇನೆ ಅಂತಂದರೆ ಇದರಿಂದ ದೇಶ ನಡೆಯುವುದಿಲ್ಲ.
ಮೂಗು ಹಿಡ್ಕೊಳ್ಬೇಕಾದವ್ರು ಮೂಗೆ ಹಿಡ್ಕೊಳ್ಬೇಕು, ಅವರು ದಂಡ ಹಿಡಿಬಾರ್ದು. ದಂಡ ಹಿಡ್ಕೊಳ್ಬೇಕಂದ್ರೆ ದಂಡನೆ ಹಿಡ್ಕೊಂಡು ಅವನು ಮೂಗು ಹಿಡಿಬಾರ್ದು. ನಿನಗಿರುವ ಕರ್ತವ್ಯ ಏನದ, ನೀನು ಮಾಡಲೇಬೇಕು ಅಂತ ಹೀಗೆ ಎಚ್ಚರಿಸುವ ಪ್ರತಿಯೊಂದು ಮಾತುಗಳನ್ನು ಆಡುವಾಗಲೂ ಕೃಷ್ಣನಿಗೆ ಇದ್ದ ಕಾಳಜಿ ಏನು ಅಂತ ನಮಗೆ ಅರ್ಥ ಆಗುತ್ತೆ. ಅರ್ಜುನನ ಪ್ರಶ್ನೆಗಳಿಗೆ ಉತ್ತರ ಕೊಡುವಾಗ ಬೇಸಿಕ್ ಒಂದು ಉತ್ತರ ಕೊಟ್ಟದ್ದೇನು ಅಂದರೆ ಆತ್ಮನಿತ್ಯತ್ವವಾದವನ್ನು ಹೊರಗೆ ಹಾಕಿದ. ಸಾಯ್ತಾರೆ ಸಾಯ್ತಾರೆ, ಅವ್ರು ಸಾಯ್ತಾರೆ, ಇವ್ರು ಸಾಯ್ತಾರೆ. ಯಾರಪ್ಪ ಸಾಯುವವರು? ಯಾರು ಸಾಯುವವರು? ಅಲ್ಲ, ಭೀಷ್ಮ, ದ್ರೋಣ ಇವರೆಲ್ಲ ಪ್ರಾಣ ಬಿಡ್ತಾರಲ್ವ. ನೀನು ಕೊಲ್ಲದೇ ಇದ್ರೂ ಅವ್ರ ಪ್ರಾಣ ಹೋಗುತ್ತೆ ಒಂದು ದಿವಸ. ನೀನು ಬಿಟ್ಟಿದ್ದಿ ಅನ್ನೋ ಕಾರಣಕ್ಕೆ ಮತ್ತೆ 10,000 ವರ್ಷ ಏನು ಬದುಕಿ ಉಳಿಯೋರಲ್ಲ ಅವರು. ಅಲ್ಲ, ನಾನು ಕೊಂದ ಹಾಗೆ ಆಯ್ತಲ್ವ, ನನ್ನ ಸಂಬಂಧವಂತಲ್ವ. ಈಗ ಯುದ್ಧಕ್ಕೆ ಬಂದದ್ದು ಯಾರು? ಅವರೇ ತಾನೆ. ನಾವು ಯುದ್ಧಕ್ಕೆ ಮುಂಚೆ ಸಂಧಾನ ಮಾಡಿ ಆದ್ಮೇಲೆ ತಾನೆ ಈಗ ಯುದ್ಧಕ್ಕೆ ಬಂದಿರೋದು. ಅವರಿಗೂ ಗೊತ್ತಲ್ವ, ಪಾಂಡವರು ನೀವು ಇದ್ದೀರಿ ಎದುರುಗಡೆ, ನಿಮ್ಮ ಮೇಲೆ ಅಂತಹ ಮೊಮ್ಮಕ್ಕಳು ಅನ್ನುವ ಪ್ರೀತಿ ಇದ್ದಿದ್ರೆ ಈಗ ಅವರು ಒಂದೋ ಎರಡೂ ಕಡೆಯಿಂದ ಹಿಂದೆ ಸರಿಬೇಕಿತ್ತು ಅಥವಾ ನಿಮ್ಮ ಪರವಾಗಿ ಬಂದು ನಿಲ್ಲಬೇಕಿತ್ತು. ಇದಿಲ್ಲದೆ ಅವರು ಆ ಕಡೆ ನಿಂತಿದ್ದಾರೆ ಅಂದರೆ ಅವರಿಗದು ಒಪ್ಪಿಗೆ ಅಂತಲೇ ತಾನೇ ಅರ್ಥ. ಇನ್ನು ಅಲ್ಲ, ಆದರೂ ನನ್ನ ಕೈಯಿಂದ ಸಾಯುವುದನ್ನು ನನಗೆ ನೋಡ್ಲಿಕ್ಕೆ, ನಿನ್ನ ಕೈಯಲ್ಲಿ ಸಾಯ್ತಾರೆ ಅಂತ ಯಾರು ಹೇಳಿದ್ದು? ಫಸ್ಟ್ ಚಿಂತನೆ ನಾನು ಆಗಲೇ ಹೇಳಿದ್ದು, ಹತೋವಾ ಪ್ರಾಪ್ಸಿಸಿ ಸ್ವರ್ಗಂ. ಕೃಷ್ಣ ಬಹಳ ಜಾಣ. ಯಾವುದೇ ಅವನಿಗೆ ಎಶ್ಯೂರ್ ಕೊಡಲಿಲ್ಲ, ಕನ್ಫರ್ಮೇಷನ್ ಕೊಡಲಿಲ್ಲ. ನೀನು ಬದುಕಲೂಬಹುದು, ಸಾಯಲೂಬಹುದು. ಅವನ ತಲೆಯಲ್ಲಿ ಇದ್ದಿದ್ದು ನಾನು ಗೆದ್ದೇ ಗೆಲ್ತೇನೆ ಅಂತ. ಯಾಕೆಂದರೆ ಹಿಂದಿನ ಇತಿಹಾಸವನ್ನು ಯಾಕೆಂದರೆ ಅದು ಕೃಷ್ಣ ಇದ್ದದ್ರಿಂದನೇ ಗೆದ್ದದ್ದು. ಕೃಷ್ಣ ಇಲ್ಲದಲ್ಲೆಲ್ಲ ಸೋತಿದ್ದಾನೆ ಅಂತ ನಾನು ಕೊನೆಗೆ ಮತ್ತೊಮ್ಮೆ ಭಾಗವತದಲ್ಲಿ ಆರಂಭದಲ್ಲಿ ಆ ಮಾತು ಬರುತ್ತೆ. ನಾನು 0 ಅಂತ ಗೊತ್ತಾಗಿದೆ. ತೈಷವಃ ಸರಥ, ಅದೇ ರಥ, ಅದೇ ಬಾಣ, ಅದೇ ಬಿಲ್ಲು ಇದ್ದಾಗಲೂ ನಾನು ಇವತ್ತು 0 ಆಗಿಬಿಟ್ಟಿದ್ದೇನೆ ಕೃಷ್ಣ ಒಬ್ಬ ಇಲ್ಲದೆ ಇರುವುದರಿಂದ ಅಂತ ಪೂರ ಇತಿಹಾಸವನ್ನು ನೆನಪಿಸ್ತಾನೆ. ಹಾಗಾಗಿ ಅರ್ಜುನನಿಗೆ ಇದ್ದಂತಹ ನಾನೇ ಗೆಲ್ತೇನೆ ಎನ್ನುವ ಭ್ರಮೆಯನ್ನು ಮೊದಲು ಇಳಿಸಿದ. ಏನೂ ಆಗಬಹುದು, ಅವರೂ ಗೆಲ್ಲಬಹುದು, ಇವರೂ ಗೆಲ್ಬಹುದು. ಇದು ನಮಗೆ ಯಾವಾಗಲೂ ಜೀವನದಲ್ಲಿ ಇರಬೇಕಾದಂತಹ ಒಂದು ಎಚ್ಚರ. ನಾವು ಯಾವುದೇ ಕೆಲಸ ಮಾಡುವಾಗ ಒಳ್ಳೆಯದಾಗಬೇಕು ಅಂತಲೇ ಬಯಸಿ ಮಾಡುವುದು. ಆದರೆ ಕೆಲವೊಂದು ಸರ್ತಿ ನಾವು ಅಂದ್ಕೊಂಡ ಹಾಗೇನೇ ಆಗದೆಯೂ ಇರಬಹುದು, ಆಗಲೂಬಹುದು ಅಂತ ನಾವು ಯಾವಾಗ ಈ ಎರಡೂ ಆಪ್ಷನ್ಗೆ ಓಪನ್ ಆಗಿರ್ತೇವೆ, ಏನಾದರೂ ನಾವು ಸಮಾಧಾನದಲ್ಲಿ ಇರ್ತೇವೆ. ಒಂದು ವೇಳೆ ನಾವು ಒಂದನ್ನು ಡಿಸೈಡ್ ಮಾಡಿ ಅದೇ ಆಗತ್ತೆ ಅಂತ ನಿರೀಕ್ಷೆ ಮಾಡಿ ಅದಾಗದೇ ಹೋದರೆ ಎಷ್ಟು ಹಿಂದೆ ಬೀಳ್ತೇವೆ ಅಂದರೆ ಮಾನಸಿಕವಾಗಿ ಅಥವಾ ವ್ಯವಸ್ಥೆಯ ಯೋಚನೆಯ ದೃಷ್ಟಿಯಿಂದ ನಮ್ಮನ್ನು ಮತ್ತೆ ಸರಿ ಮಾಡಲಿಕ್ಕೆ ಮತ್ತೆ 1000 ವರ್ಷ ಬೇಕಾಗುತ್ತೆ. ಆ ಒಂದು ಸರ್ತಿ ಬಿದ್ದ ಪೆಟ್ಟು ಇದಾಗೇ ಆಗುತ್ತೆ ಅಂತ ನಿಶ್ಚಯ ಮಾಡಿಕೊಂಡು ಬಂದ ಸಮಸ್ಯೆ ನಮ್ಮ ಜೀವಮಾನ ಬೇರೆ ಎಲ್ಲ ಕೆಲಸಗಳ ಮೇಲೆ ಅದು ಪೆಟ್ಟು ಕೊಡುತ್ತೆ. ಅದಕ್ಕೆ ಕೃಷ್ಣ ಹೇಳಿದ, ಹತೋವಾ ಪ್ರಾಪ್ಸಿಸಿ ಸ್ವರ್ಗಂ ಜಿತ್ವಾವಾ ಭೋಕ್ಷ್ಯಸೆ ಮಹೀನ್. ಇದು ನಮಗೆ ಜೀವನದ ದೊಡ್ಡ ಪಾಠ. ನಮ್ಮ ಪ್ರಯತ್ನ ಪೂರ್ಣ ಮಾಡಬೇಕು, ಭಗವಂತನಲ್ಲಿ ವಿಶೇಷವಾಗಿ ಪ್ರಾರ್ಥಿಸಬೇಕು. ನಾನು ಒಳ್ಳೆಯ ಕೆಲಸಕ್ಕೋಸ್ಕರ ಹೊರಟಿದ್ದೇನೆ, ನನ್ನ ಈ ಕರ್ತವ್ಯಕ್ಕೆ ನನ್ನ ಪ್ರಾಮಾಣಿಕವಾದ ಪ್ರಯತ್ನ ಹಾಕಿದ್ದೇನೆ, ಅದರ ಒಳಿತು ಕೆಡುಕುಗಳನ್ನು ಯೋಚನೆ ಮಾಡಿ ಗೆಲುವು ಕೊಡಬೇಕಾದದ್ದು ನಿಂದು. ನೀನು ಗೆಲುವು ಕೊಟ್ಟರೆ ಅದನ್ನು ಗೆಲುವಾಗಿ ಸ್ವೀಕರಿಸ್ತೇನೆ. ಸೋಲು ಕೊಟ್ಟರು ಕೆಲವೊಂದು ಸರ್ತಿ ಸೋಲಲ್ಲೇ ಪಾಠ ಇರುತ್ತೆ. ನಾವು ಸೋತದ್ದು ಯಾವತ್ತೂ ವ್ಯರ್ಥ ಅಲ್ಲ. ಸೋಲೇ ಗೆಲುವಿನ ಸೋಪಾನ, ಅದು ಕೇವಲ ಡೈಲಾಗ್ ಅಲ್ಲ. ಜೀವನದಲ್ಲಿ ನಿಜವಾಗಿಯೂ ಯಾರು ತಲೆ ಎತ್ತಿ ನಡೀತಾನೆ ಅವನಿಗೆ ಯಾವಾಗಲೂ ಕೂಡ ಹಿಂದೆ ಎಲ್ಲೋ ಸೋತೇ ಬಂದವನು. ಯಾರೂ ಕೂಡ ಒಂದೇ ಹೆಜ್ಜೆಗೆ ಯಾರು 10ನೇ ಮೆಟ್ಲು ಹತ್ತುತ್ತಾನೆ ಅವನಿಗೆ ಮೊದಲ 9 ಮೆಟ್ಟಿಲ ಅನುಭವ ಇರುವುದಿಲ್ಲ. ಅಥವಾ 10ನೇ ಮೆಟ್ಲಿಗೆ ಹಟ್ಟುವ ಫೋರ್ಸಲ್ಲಿ ಎಲ್ಲಾದರೂ ಎಡವಿದ ಅಂದರೆ 10 ಮೆಟ್ಲು ಒಂದೇ ಸರ್ತಿ ಕೆಳಗೆ ಬಿದ್ದು ಹಲ್ಲು ಲೆಕ್ಕಕ್ಕೆ ಸಿಗಲ್ಲ. ಯಾವಾಗಲೂ ಹೆಜ್ಜೆ ಹೆಜ್ಜೆಯಲ್ಲಿ ಹತ್ತಿದವನಿಗೆ ಬೀಳುವ ಆತಂಕ ಬಹಳ ಕಮ್ಮಿ. ಯಾಕೆಂದರೆ ಆ 10 ಹೆಜ್ಜೆ ಅನುಭವದಿಂದ ಹಿಂದೆ ಅಷ್ಟು ಮೆಟ್ಲಿಗಳಿವೆ ಅಂತ ಅವನಿಗೆ ಎಚ್ಚರ ಇರುತ್ತೆ. ಮತ್ತು ಒಂದು ಎಚ್ಚರ ಬೇಕಾದದ್ದೇನು ಅಂದರೆ ಕೃಷ್ಣ ಹೇಳುವಂಥ ಮಾತು, ನೀನೊಬ್ಬ ಎಲ್ಲ ಯುದ್ಧ ಮಾಡ್ತಾ ಇರೋದು. ನಿನ್ನನ್ನು ನಂಬಿಕೊಂಡು ಅನಂತ ಕ್ಷತ್ರಿಯ ವೀರರು, ಅರ್ಜುನನ ಜೊತೆಗೆ ನಮಗೊಂದು ಹೋರಾಡಲಿಕ್ಕೆ ಭಾಗ್ಯ ಸಿಕ್ತು ಅಂತ ಬಂದವರಿದ್ದಾರೆ, ಅರ್ಜುನನ ನೇತೃತ್ವದಲ್ಲಿ ನಾವು ಕೆಲಸ ಮಾಡ್ತಾ ಇದ್ದೇವೆ ಅಂತ ಅವರೆಲ್ಲರನ್ನು ವಿಶ್ವಾಸಕ್ಕೆ ತಗೊಂಡು ಮೇಲೆ ಹೋಗು. ನೀನೊಬ್ಬ ಅಲ್ಲ ಯುದ್ಧ ಮಾಡೋದು, ಅವರೆಲ್ಲ ಸೇರಿ ಯುದ್ಧ ಮಾಡೋದು. ಇದು ಒಂದು ಕಂಪನಿಯಲ್ಲಿ ಗೊತ್ತಿರಬೇಕಾದ ಸಂಗತಿ ಅಲ್ಲ. ಯಾರೇ ಒಬ್ಬ ಯಾವುದೇ ಒಂದು ಕೆಲಸ ಮಾಡುವಾಗ ಎಲ್ಲ ಕ್ರೆಡಿಟನ್ನು ಒಬ್ಬನೇ ಅದರ CEO MD ಏನೋ ತಗೊಳ್ತಾನೆ ಅಂದರೆ ನಾಳೆಯಿಂದ ಉಳಿದವರೆಲ್ಲ ನಮ್ಮದು ಚಳುವಳಿ, ಹೋರಾಟ, ಆಂದೋಲನ ಅಂತ ಹೇಳಿ ಹಿಂದೆ ಸರಿದು ಬಿಡ್ತಾರೆ. ಇದ್ದಕ್ಕಿದ್ದಾಗ ಎಲ್ಲ ಅದರ ಶೇರ್ ಮಾರ್ಕೆಟ್ ಬಿದ್ದು ಹೋಗುತ್ತೆ ಅಥವಾ ಅದರ ಕಂಪನಿಯ ವ್ಯಾಲ್ಯೂ ಜಾರಿ ಹೋಗುತ್ತೆ. ಎಲ್ಲರಿಗೂ ಅದರ ಪಾಲು ಕೊಡಬೇಕು, ಹೆಸರಿನ ಪಾಲು ಕೂಡ, ಸಂಪತ್ತಿನ ಪಾಲು ಕೂಡ. ಎಲ್ಲರಿಗೂ ಕೊಟ್ಟುಕೊಂಡು ಪ್ರತಿಯೊಬ್ಬರನ್ನ ಮೆಟ್ಲು ಹತ್ತಬೇಕಾದ್ರೆ ನೀವು ಬನ್ನಿ ಅಂತ ಹೇಳಿದರೆ ಅಕಸ್ಮಾತ್ ಬಿದ್ದರೂ ಹಿಂದೆ ಇರೋರು ತಡೀತಾರೆ. ನೀವೆಲ್ಲ ಒಂದೇ ಮೆಟ್ಲಲ್ಲೇ ಇರಿ, ನಾನು ಮಾತ್ರ 20ನೇ ಮೆಟ್ಲು ಹತ್ತುತ್ತೇನೆ ಅಂತ ಬಿದ್ದರೆ ಅವ್ರ ಕಾಲ ಅಡಿಯಲ್ಲಿ ಇರ್ತಾನೆ. ಬಿದ್ದರೆ ಆವಾಗ ಅವರು ತುಳ್ಕೊಂಡು ಹತ್ಕೊಂಡು ಮೇಲೆ ಹೋಗ್ತಾರೆ. ಆದರೆ ನಾವು ಎಲ್ಲರನ್ನು ಸೇರಿಸಿಕೊಂಡು ಹೆಜ್ಜೆ ಹೆಜ್ಜೆಗೂ ಪ್ರತಿಯೊಬ್ಬರ ಸಹಕಾರವನ್ನು ಪಡೆದು ನಾವು ಎತ್ತರಕ್ಕೆ ಏರ್ತೇವೆ ಅಂತ ಬಂದಾಗ ಅರ್ಜುನನಿಗೆ ಹೇಳ್ತಾನೆ, ನೀನೊಬ್ಬ ಹತ್ತುವುದಲ್ಲ, ಇಲ್ಲಿ ನಿನ್ನ ಜೊತೆಗೆ
ಸಾವಿರಾರು ನಿನ್ನನ್ನು ನಂಬಿಕೊಂಡು ಬಂದ ವೀರರಿದ್ದಾರೆ. ಅಂತಹ ವೀರರನ್ನು ಜೊತೆಗಿಟ್ಟುಕೊಂಡು ಯುದ್ಧ ಮಾಡಬೇಕು. ಯುದ್ಧದಲ್ಲಿ ಗೆಲುವು ಸೋಲುಗಳಿಗೆ ಸಮಾನವಾದ ಅವಕಾಶ. ಈ ಎಚ್ಚರದೊಂದಿಗೆ ನಿನ್ನ ಬದುಕನ್ನು ನೀನು ಕಟ್ಟಿಕೊಂಡ್ರೆ ಇದು ಜೀವನಕ್ಕೆ ಬೇಕಾದ, ಇದಕ್ಕಿಂತ ದೊಡ್ಡ ಪಾಠ ಏನು ಬೇಕು ನಮ್ಮ ಜೀವನದಲ್ಲಿ? ಇದು ಪ್ರತಿನಿತ್ಯದ ಸಮಸ್ಯೆ, ಪ್ರತಿನಿತ್ಯದ ನಮ್ಮ ಎದುರುಗಡೆ ಬಂದು ನಿಲ್ಲುವಂತಹ ಯೋಚನೆಗಳು. ಆಗ ಯಾವುದೇ ಕೆಲಸವನ್ನು ಮಾಡುವಾಗಲೂ ಎರಡಕ್ಕೂ ನಮ್ಮ ಬಂದದ್ದೆಲ್ಲ ಬರಲಿ, ಗೋವಿಂದನ ದಯೆಯೊಂದಿರಲಿ. ಏನೇ ಬಂದರೂ ಎರಡಕ್ಕೂ ದೇವರದ್ದೇ ಪ್ರಸಾದ ಅನ್ನುವ ಎಚ್ಚರ ಇದ್ದರೆ, ಎರಡನ್ನೂ ಒಂದೇ ಥರ ಸ್ವೀಕರಿಸುವ ಧೈರ್ಯ ಬಂದರೆ ಆವಾಗ ಏನಾದರೂ ಸರಿ ಅಂತ ನಮಗೊಂದು ಅನಾಯಾಸವಾಗಿ ಒಂದರ ಮೇಲೆ ಹಿಡಿತವನ್ನು ಸಾಧಿಸುವ ಶಕ್ತಿ ಬರುತ್ತೆ. ಆ ಸಿದ್ಧಿಯನ್ನು ಪಡೀಲಿಕ್ಕೆ ಬೇಕಾದ ಒಂದು ಪೂರ್ವ ಸಿದ್ಧತೆಯನ್ನು 2ನೇ ಅಧ್ಯಾಯದ ತನಕ ಪೂರ್ತಿ ಆತ್ಮನಿತ್ಯತ್ವವಾದ ತಸ್ಮಾದ್ ಅಪರಿಹಾರ್ಯರ್ಥೆ ನತ್ವಂ ಶೋಚಿತು ಮರಹಸಿ. ಯಾರೊಬ್ಬ ಬೆನ್ನಿಗೆ ಹೊಡೆದೇ ಮಾತಾಡಿಸೋನು, ಅವನು ಹೊಡೆದು ಮಾತಾಡಿಸೋನು ಬಂದ ತಕ್ಷಣ ಈಗ ಅವನೊಂದು ಹೊಡಿತಾನೆ ಅಂತ ಬೆನ್ನು ನೆಟ್ಟಗಾಗುತ್ತೆ. ಒಪ್ಕೊಂಡು ಅವನು ಹೊಡೆದ ಮೇಲೆ ಖುಷಿಯಾಗುತ್ತೆ ನಮಗೆ. ಅವನು ಹೊಡೆದೇ ಮಾತಾಡಿಸೋನು, ಹೊಡಿಬೇಕು ಅವನು ಒಂದು ದಿವಸ ಅವತ್ತು ಹೊಡಿಲೇ ಇಲ್ಲ ಅಂತ ಇಟ್ಕೊಳ್ಳಿ, ನಮಗೆ ಆಗ ಚೂರು ಡೌಟ್ ಬರುತ್ತೆ, ಇವನಿಗೇನೋ ಸಮಥಿಂಗ್ ಇಸ್ ರಾಂಗ್, ಏನೋ ಹೆಚ್ಚು ಕಮ್ಮಿ ಆಗಿದೆ. ಇಲ್ಲಾಂದ್ರೆ ಅವನು ಹೀಗಿರುವುದೇ ಇಲ್ಲ. ಅವನು ಯಾವಾಗಲೂ ತುಂಬ ಸಂತೋಷದ ಬಂದು ಬೆನ್ನಿಗೆ ಬಡ್ದು ಮಾತಾಡಿಸೋನು. ಅಂದರೆ ನಾವು ಯಾವಾಗ ನಮಗೆ ಆತ್ಮೀಯನಾದವನು ಹೊಡೆದ್ರೂ ನಾವು ಅದನ್ನು ಸ್ವೀಕರಿಸಿ ಅವನ ಜೊತೆಗೆ ಆತ್ಮೀಯತೆ ಉಳಿಸ್ಕೊಳ್ತೇವೆ. ಹಾಗೆ ಜೀವನದಲ್ಲಿ ಬರುವಂಥ ಕೆಲವು ಸಂಗತಿಗಳು ಅದು ಸ್ವಲ್ಪ ನಮ್ಮ ಮೇಲೆ ಸವಾರಿ ಮಾಡುವ ಹಾಗೆ ಬರುತ್ತೆ. ಅದು ಬರುವುದೇ ಹಾಗೆ ಅಂತ ಗೊತ್ತಿದ್ದ ಮೇಲೆ ನಾವು ಅದನ್ನು ಒಪ್ಪಿಕೊಂಡು ಹಾಗೆ ಅದರ ಜೊತೆಗೆ ಸಾಗಿದರೆ ಕೆಲಸ ಆಗುತ್ತೆ. ನಾವು ಅದಕ್ಕೆಲ್ಲ ನಾನು ಒಪ್ಕೊಳ್ಳೋನಲ್ಲ, ನಾನು ಅದಕ್ಕೆಲ್ಲ ಸರಿ ಹೋಗೋನಲ್ಲ, ನಂದೇ ಒಂದು ದಾರಿ ಅಂತಿದ್ರೆ ಯಾವಾಗ ತುಂಬ ನೆಟ್ಟಗೆ ಇದ್ದ ಮರಗಳೇ ಬೇಗ ಅಡ್ಡ ಬೀಳೋದು. ಬಾಗಿದ ಪೈರೆ ಬಹಳ ಕಾಲ ಬಾಳಿ ತೆನೆಯನ್ನು ಕೊಟ್ಟು ತನ್ನ ಜೀವನ ಮುಗಿಸುವುದು. ಹಾಗಾಗಿ ನಮಗೆ ಅರ್ಜುನನಿಗೆ ಹೇಳಿದ ತಸ್ಮಾತ್ ಅಪರಿಹಾರ್ಯೇ ಅರ್ಥೇ. ಅಪರಿಹಾರ್ಯ ಅಂದರೆ ಯಾವುದನ್ನು ಪರಿಹರಿಸಲಿಕ್ಕೆ ಸಾಧ್ಯವೇ ಇಲ್ಲವೋ ಅದನ್ನು ಹಾಗೇ ಒಪ್ಪಿಕೊಳ್ಳುವುದರಿಂದ ನಿನ್ನ ಜೀವನ ಕ್ಷೇಮವಾಗುತ್ತೆ. ಕೆಲವು ಪರಿಹಾರ್ಯ ಅಂತ ಗೊತ್ತಾಗುತ್ತಲ್ಲ, ಅದನ್ನು ಪರಿಹರಿಸಿ. ಕೆಲವು ನಮ್ಗೆ ಗೊತ್ತಿದೆ ಅವ್ರು ಏನು ಹೇಳಿದ್ರು ಹೀಗೆ, ಹಾಗಾದರೆ ಅವರನ್ನು ಹಾಗೇ ಒಪ್ಕೊಳ್ಳಿ. ಗಂಡ ಹೆಂಡತಿ ಅಥವಾ ಯಾವುದೇ ಒಂದು ಸಂಬಂಧ, ಅವರಲ್ಲಿರುವ ಕೆಲವು ಸಮಸ್ಯೆಗಳನ್ನು ಅವ್ರು ಇರುವುದೇ ಹಾಗೆ ಅಂತ ಒಪ್ಪಿಕೊಂಡ್ರೆ ಇದು ಜೀವನದ ಟಾಸ್ಕ್ ಎಲ್ರಿಗೂ ಇದೆ. ಎಲ್ಲರೂ ಬಿಗ್ ಬಾಸ್ನ ಮನೆಯಲ್ಲೇ ಇರುವುದು. ಅದು 90 ದಿವಸದ್ದಾದರೆ ಇದು 90 ವರ್ಷದ್ದು. ಅಲ್ಲೂ CC ಕ್ಯಾಮರಾ ಇದೆ, ಇಲ್ಲೂ ಕೂಡ ಸಾಕ್ಷಿ ಚೇತ ಕೇವಲ ನಿರ್ಗುಣಶ್ಚ ಅಂತನ್ನುವ ನಿರಂತರ 11 CC ಕ್ಯಾಮರಾ ಇಟ್ಟಿದ್ದಾನೆ. ಅದನ್ನು ಧರ್ಮ ಹೇಳ್ತಾನೆ. ಯಾರೆಲ್ಲ ಸೂರ್ಯ ಚಂದ್ರ ನೀರು ಪಂಚಭೂತಗಳು ಎಲ್ಲ ಸೇರಿ ಅಷ್ಟೂ ಕಡೆಯಿಂದ ನಮ್ಮ ಪ್ರತಿಯೊಂದು ಜೀವನದ ಘಟನೆಯನ್ನು ನೋಡಲಿಕ್ಕೆ ಅಂತ ಅವರೆಲ್ಲ ಕಾಯ್ತಾ ಇರ್ತಾರೆ. ಯಮದೂತರ ಜೊತೆಗೆ ಯಮ ಮಾತಾಡುವಾಗ ಹೇಳ್ತಾನೆ, ಇಷ್ಟು ಜನ ಸಾಕ್ಷಿಗಳಾಗಿ ನಮಗೆ ಏನು ನಡೆದ್ರು ಅದನ್ನು ಹೇಳ್ತಾರೆ. ನಮ್ಮ ಒಳಗೂ ಇದ್ದಾರೆ ಹೊರಗೂ ಇದ್ದಾರೆ. ನಾವು ಅನ್ಕೊಳ್ಳೋದು ಅಲ್ಲಿ ಒಳಗಿದ್ದು ಗೊತ್ತಾಗಲ್ಲ, ಅವ್ರು ಕೊಟ್ಟ ಸ್ಕ್ರಿಪ್ಟ್ ಪ್ರಕಾರ ಮಾಡ್ತಾರೆ. ಬಹಳ ಜನಕ್ಕೆ ಇದು ಗೊತ್ತಿಲ್ಲ. ಯಾಕೆಂದರೆ ನಾವೇನು ಅನ್ಕೊಂಡಿದ್ದೆ ಅದು ನಿಜ ನಡೀತಾ ಇದೆ ಅಂತ. ಅದು ನಿಜ ಅಲ್ಲ. ನೀವು ಅದಕ್ಕಿಂತ ಧಾರಾವಾಹಿ ನೋಡಿ ಉದ್ಧಾರ ಆಗ್ತೀವಿ, ಪರವಾಗಿಲ್ಲ. ನಾನು ವಸ್ತುತ ಧಾರಾವಾಹಿನ ಬೈಯುವವನು. ಅದಕ್ಕಿಂತ ವರ್ಸ್ಟ್ ನಮಗೆ ಈ ಬಿಗ್ ಬಾಸ್ನಂತಹ ಅನಗತ್ಯವಾದ ನಮ್ಮ ಬದುಕಿನಲ್ಲಿ ನಮ್ಮದೇ ಮನೆಯಲ್ಲಿ ಸಾವಿರಾರು ಅನಂತ ಸಮಸ್ಯೆಗಳಲ್ಲಿ ಬಿದ್ದಿರ್ತೇವೆ. ಅದರ ಮಧ್ಯದಲ್ಲಿ ಅವ್ನು ಹಾಗೆ ಹೇಳಬೇಕಿತ್ತು, ಇವನು ಹೀಗೆ ಹೇಳಬೇಕಿತ್ತು, ಅವ್ನು ಹಾಗೆ ಜಗಳ ಆಡಬೇಕು, ಈ ವರ್ಡ್ ಯೂಸ್ ಮಾಡಬಾರ್ದಿತ್ತು, ಇವನನ್ನೇ ಗೆಲ್ಲಿಸ್ಬೇಕಿತ್ತು, ಅವನನ್ನು ಅದೇ ಚರ್ಚೆಯನ್ನು ನಮ್ಮ ಜೀವನದ ಬಗ್ಗೆ ಮಾಡಿದರೆ ನಾವು ಎಲ್ಲಿ ಹೋಗ್ತಿದ್ವಿ, ನಾವು ಯೋಚನೆನೇ ಮಾಡಲ್ಲ. ಅದರಿಂದಾಗಿ ಅಪರಿಹಾರ್ಯವಾದ ಜೀವನದ ಘಟನೆಗಳು ಬೇಕಾದಷ್ಟು ನಮ್ಮ ಸುತ್ತ ಇದೆ. ಅದನ್ನು ಒಪ್ಕೊಳ್ಳೋಣ. ಅವ್ರು ಇರುವುದೇ ಹಾಗೆ. ಅವ್ರು ಆ ವಿಷಯದಲ್ಲಿ ಅವ್ರ ಹತ್ರ ಚರ್ಚೆನೇ ಮಾಡೋದು ಬೇಡ. ಯಾವುದು ಯಾರಿಗೆ ಇಷ್ಟ ಆಗಲೋ ಆ ಕೆಲಸದಲ್ಲಿ ಅವ್ರ ಹತ್ರ ಚರ್ಚೆ ಬೇಡ. ಬೇರೆ ವಿಷಯಕ್ಕೆ ಅವ್ರ ಹತ್ರ ಒಳ್ಳೆಯ ಗುಣಗಳು ಎಷ್ಟಿಲ್ಲ ಅದನ್ನು ಮಾತ್ರ ನಾವು ಕನ್ಸಿಡರ್ ಮಾಡಿ ಅದರ ಮೂಲಕ ಅವರ ಜೀವನದಲ್ಲಿ ಬೇಕಾದ ಸಮಸ್ಯೆಯನ್ನು ಪರಿಹಾರ ಮಾಡಿಕೊಳ್ಳಿಕ್ಕೆ ಒಪ್ಪಿಗೆ ತಗೊಂಡ್ರೆ ಎಷ್ಟು ಸಮಸ್ಯೆಗಳು ತಿಳಿಯಾಗ್ತಾ ಹೋಗುತ್ತೆ. ಕೃಷ್ಣ ಹೇಳಿದ, ದುರ್ಯೋಧನ ಇರುವುದೇ ಹಾಗೆ, ದುಶ್ಯಾಸನ ಇರುವುದೇ ಹಾಗೆ. ಅವ್ರನ್ನ ಹಾಗೇ ಒಪ್ಪಿಕೊಂಡು ಅವ್ರ ಜೊತೆಗೆ ನಾವೀಗ ಅವರೇ ಆಯ್ಕೆ ಮಾಡಿಕೊಂಡು ಯುದ್ಧ ಆದಾಗ ನಾವು ಯುದ್ಧ ಮಾಡ್ತಾ ಇರೋದು. ಅಂದರೆ ಒಳಗಿನಿಂದ ಅವನಿಗೆ ಸ್ವಜನಂ ಕಥಂ ಆಹವೇ, ಸ್ವಜನರನ್ನು ಆಹವದಲ್ಲಿ ಯುದ್ಧದಲ್ಲಿ ಕೊಂದು ಹೇಗೆ ನಾನು ಆ ಸಿಂಹಾಸನದಲ್ಲಿ ಕೂಡ್ಲಿ ಅಂತ. ಅವರಿಗೆ ಸ್ವಜನ ಅಂತ ಇರಬೇಕಲ್ವಾ, ಇದ್ರೆ ಅವ್ರು ಯುದ್ಧ ಬರ್ತಿದ್ರ? ಅವರಿಗಿಲ್ಲ, ನಿನಗೆ ಮಾತ್ರ. ಯಾವಾಗಲೂ ಒಂದು ಕಡೆಯಿಂದ ಮಾತ್ರ ನಾವೇ ಅವರನ್ನು ಪುಸಲಾಯಿಸಿ ನೀವು ಬನ್ನಿ ಅವರೂ ಬರಲಿ ಎಲ್ಲರೂ ಜೊತೆಗೆ ಹೋಗೋಣ, ಅವರು ಮಾತ್ರ ಗೋಡೆ ಹಾಕ್ಕೊಂಡೇ ಕೂತಿರ್ತಾರೆ. ಆದರೆ ಮತ್ತೆ ಬೈಯುವುದು, ನೀವು ಸಮಾಜಕ್ಕೆ ಯಾವ ರೀತಿಯಿಂದ ಉಪಕಾರ ಮಾಡಲ್ಲ, ನೀವು ಜಗಳ ಗಂಟರು, ನೀವು ಯಾವುದಕ್ಕೂ ಎಲ್ಲರನ್ನು ನಿಮ್ಮೊಳಗೆ ಸೇರಿಸ್ಕೊಳ್ಳಲ್ಲ, ನೀವು ತುಂಬ ನೀವೇ ಪ್ರತ್ಯೇಕ ಬೆಕ್ಕಿನ ಬಿಡಾರ ಬೇರೆ ಅಂತ ಕೂತಿರ್ತೀರಿ ಅಂತ ಕ್ರೆಡಿಟ್ ಮಾಡಿದವರಿಗೆ. ಮಾಡದವರು ನಿರಂತರ ಅದೇ ಹೆಸರನ್ನು ಸಮಾಜದಲ್ಲಿ ಬಿಂಬಿಸಿಕೊಳ್ಳಿಕ್ಕೆ ಬೇರೆದೇ ಆದ ಒಂದು ಶಕ್ತಿಯನ್ನು ಉಪಯೋಗಿಸಿಕೊಳ್ತಾರೆ. ದುರ್ಯೋಧನನು ಇದನ್ನೇ ಮಾಡಿದ್ದು. ಅದರ ಪ್ರಸಂಗವನ್ನು ಮತ್ತೆ ನಾಳೆಯ ಚಿಂತನೆಯಲ್ಲಿ ನಾವು ಅರ್ಥ ಮಾಡಿಕೊಳ್ಳೋಣ ಅಂತ ಹೇಳ್ತಾ, ಯಥಾಶಕ್ತಿ ಅರ್ಥೈಸಿದ ಸಂಗತಿಗಳಲ್ಲಿ ಒಳ್ಳೇದಿದ್ದರೆ ಅದು ಗುರುಗಳ ಅನುಗ್ರಹ, ದೋಷ ಇದ್ದರೆ ಆತ್ಮಪಾಪೋತ್ಥ ಅಂತ ಹೇಳ್ತಾ ಮತ್ತೆ ಸರಿಯಾಗಿ ನಾಳೆ ಇದೇ ವೇದಿಕೆಯಲ್ಲಿ 5:10 ಸಿಗೋಣ ಅಂತ ಹೇಳ್ತಾ ಶ್ರೀಕೃಷ್ಣಾರ್ಪಣಂ ಅಸ್ತು.